ಮತ್ತು ಅಲ್ಲಿ ಯಮ ಹತ್ರ ಫೈಟ್ ಮಾಡಿ ಅಲ್ಲಿ ಯಾರು ಸಹ ಗೆಲ್ಲುವುದಿಲ್ಲ. ಅಲ್ಲಿ ಮತ್ತೆ ರಾವಣ ಸೋತೋಗಿ ಅವನು ಸೋಲಲ್ಲ, ಯುದ್ಧ ನಿಲ್ಲುವುದೇ ಇಲ್ಲ, ಇಬ್ಬರು ಮಾಡ್ತಾನೆ ಇರ್ತಾರೆ. ಆಗ ಬ್ರಹ್ಮ ಬಂದು ಯುದ್ಧ ಸ್ಟಾಪ್ ಮಾಡಿ ಅಂತ ಹೇಳುವಾಗ ಯಮ ಬಿಡ್ತಾನೆ ಅವನನ್ನು. ಮತ್ತೆ ಅವರು ನಾಗಲೋಕಕ್ಕೆ ಮತ್ತೆ ನಾಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಅವನು ನಾಗನ ಹತ್ರ ಸೋಲಲ್ಲ, ಬಟ್ ಲೈಕ್ ಅವನೇ ಸೋಲಿಸ್ತಾನೆ ಎಲ್ಲರನ್ನು, ಎಲ್ಲ ನಾಗಗಳನ್ನು ಅವನು ಸೋಲಿಸ್ತಾನೆ. ಅವನು ಮತ್ತು ನಾಗಗಳ ಗೆದ್ದು ಮತ್ತು ಅವನು ಆನಂತರ ವರ್ಣಲೋಕಕ್ಕೆ ಹೋಗ್ತಾನೆ. ವರ್ಣಲೋಕಕ್ಕೆ ಹೋಗಿ ಅವನು ಅಲ್ಲಿ ವರುಣ ಇರಲ್ಲ, ಅವನ ಮಕ್ಕಳು ಇರ್ತಾರೆ. ವರ್ಣಂದು ಮಕ್ಕಳ ಜೊತೆ ಫೈಟ್ ಮಾಡ್ತಾನೆ. ಮತ್ತು ಅವನು ಕಾರ್ತವೀರ್ಯಾರ್ಜುನ ಅಲ್ಲಿ ಹೋಗಿ ಸಹ ಫೈಟ್ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಮತ್ತು ಅವನು ವಾಲಿ ಹತ್ರ ಹೋಗ್ತಾನೆ. ಅಲ್ಲಿ ಕಾರ್ತವೀರ್ಯಾರ್ಜುನ ಎಂತಾಗ್ತದೆ, ಅವನು ಗೆಲ್ತಾನ ಸೋಲ್ತಾನೆ? ಯಾರು? ರಾವಣ ಅಲ್ಲಿ ರಾವಣ ಸೋಲ್ತಾನೆ. ಮತ್ತು ಅವನು ವಾಲಿ ಹತ್ರ ಹೋಗ್ತಾನೆ. ವಾಲಿಯಲ್ಲಿ ಪೂಜೆ ಮಾಡ್ತಿದ್ದ, ಅದಕ್ಕೆ ಅವನಲ್ಲಿ ವಾಲಿಗೆ ಅವನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವನ ಬಾಲದಲ್ಲಿ ಅವನನ್ನು ಕಟ್ಟಿ ಇಡ್ತಾನೆ. ಮತ್ತು ಅವನು ಹೇಳ್ತಾನೆ ಪೂಜೆ ಆದಮೇಲೆ ನನ್ನದಂತ ಇದೆ ಅದು ರಾವಣ ಹೇಳ್ತಾನೆ ನನ್ನದಂತ ಇದೆ ಅದೆಲ್ಲ ನಿನ್ನದು, ನಿನ್ನದೇನಿದೆಯೋ ಅದು ನನ್ನದು. ಸರಿ. ಆನಂತರ ಪ್ರಸಾದಕ್ಕೆ ಹೋಗ್ತಾನೆ. ಅಲ್ಲಿ ಯಾರಿರ್ತಾರೆ? ಒಬ್ಬ ದೂಡಿ ಕಳಿಸಿದ್ದಲ್ಲ, ಕಾಲಲ್ಲಿ ದೂಡಿ ಒಬ್ಬನನ್ನು. ಯಾರನ್ನು ಕಳಿಸಿದ್ದು? ವಾಮನ ದುಡಿದ್ದೋದು. ಯಾರನ್ನು ದುಡಿದ್ದು? ಯಾರನ್ನು? ಬಲಿ. ಅಲ್ಲಿ ಬಲಿ ಇಡ್ತಾನೆ. ಅಂದ್ರೆ ಬಲಿಯ ಕಾಯ್ತಾ ಇರ್ತಾನೆ ವಾಮನ. ಬಲಿ ಹತ್ರ ಹೋದಾಗ ವಾಮನ ಅವನನ್ನು ತಡಿತಾನೆ, ರಾವಣನ ತಡಿತಾನೆ. ಸೊ ಅಲ್ಲಿ ಸಹ ರಾವಣ ಸೋಲ್ತಾನೆ. ಸರಿ, ಹರಿ. ಇಷ್ಟಾಗಿತ್ತು. ರಾವಣ ತುಂಬ ಕಡೆ ದಿಗ್ವಿಜಯಕ್ಕಂತ ಹೋಗಿ ತುಂಬ ಕಡೆ ಸೋತ, ತುಂಬ ಕಡೆ ಗೆದ್ದ. ಇಲ್ಲಿಗೆ ಒಂದು ಪ್ರಸಂಗವನ್ನು ನಿಲ್ಲಿಸ್ತಾರೆ ರಾಮಾಯಣದಲ್ಲಿ. ಮುಂದೆ ಪುನಃ ರಾಮನ ಕಥೆಯನ್ನು ಶುರು ಮಾಡ್ತಾರೆ. ರಾಮ ಎಲ್ಲಿಗೆ ಹೋದ ಅಂತ. ರಾಮ ಎಲ್ಲಿದ್ದೆ ಈಗ ಫಸ್ಟಿಗೆ? ಈಗ ಎಲ್ಲಿದ್ದಾನೆ ರಾಮ ಇಷ್ಟು ಕಥೆ ಆಗುವಾಗ? ಭರತ ಬಂದ. ಎಲ್ಲಿಗೆ ಬಂದ ಭರತ? ಚಿತ್ರಕೂಟಕ್ಕೆ ಬಂದಿದ್ದ. ಚಿತ್ರಕೂಟಕ್ಕೆ ಬಂದ ಮೇಲೆ ಅಲ್ಲಿ ಈಗ ಮೊದಲಿಗೆ ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಹೋಗ್ತಾನೆ ರಾಮ ದಂಡಕಾರಣ್ಯಕ್ಕೆ ಹೋದಾಗ ಮೊದಲಿಗೆ ಶರಭಂಗ ಅಂತ ಒಬ್ಬರ ಋಷಿಗಳ ಆಶ್ರಮ ಸಿಗ್ತದೆ. ಅವರು ರಾಮನಿಗಾಗಿ ಕಾಯ್ತಾ ಇರ್ತಾರೆ. ನಂತರ ರಾಮನ ನೋಡಿದ ಮೇಲೆ ತಮ್ಮ ಪ್ರಾಣವನ್ನು ಬಿಟ್ಟು ಅವರು ಮೋಕ್ಷಕ್ಕೆ ಹೋಗ್ತಾರೆ. ಯಾರು? ಶರಭಂಗರು. ಆ ನಂತರ ಹೀಗೆ ಮುಂದೆ ಹೋಗ್ತಾ ರಾಮ ಒಂದು ಕತೆ ಹೇಳ್ತಾನೆ. ಯಾಕೆ ಕತೆ ಹೇಳ್ತಾನೆ ಕೇಳಿದರೆ, ಅದಕ್ಕೆ ಸೀತೆ ಪೀಠಿಕೆ ಹಾಕೋದು. ಯಾಕೆ ಅಂತ ಹೇಳಿದರೆ, ಅಲ್ಲಿ ತುಂಬ ಜನ ಋಷಿಗಳೆಲ್ಲ ಬಂದು ರಾಮನ ಹತ್ರ ಹೇಳ್ತಾರೆ, ತುಂಬ ರಾಕ್ಷಸರ ತೊಂದರೆ ಇದೆ, ನಮಗೆ ರಕ್ಷಣೆ ಮಾಡು ರಾಮ, ರಕ್ಷಣೆ ಮಾಡು ಅಂತ. ಅದಕ್ಕೆ ರಾಮ ಆಯಿತು ಹೇಳಿ, ನಾನು ಬಿಲ್ನನ್ನೆಲ್ಲ ತೊಗೊಂಡು ಬಂದಿದ್ದೇನಲ್ಲ, ಎಲ್ಲರನ್ನು ನಾಶ ಮಾಡ್ತೇನೆ ಅಂತ ರಾಮ ಹೇಳ್ತಾನೆ. ಆಗ ಸೀತೆಗೆ ಸಂಶಯ ಬರ್ತದೆ. ಅಲ್ಲ ರಾಮ, ನೀನೆಲ್ಲ ಅಯೋಧ್ಯೆಯನ್ನೆಲ್ಲ ಬಿಟ್ಟು ಬಂದಿದ್ದಿ, ಅಯೋಧ್ಯೆ ರಾಜ್ಯ ಆಳುವುದಿಲ್ಲ ಅಂತ, ಎಂತ ಮಾಡುವುದಿಲ್ಲ ಅಂತ ಬಂದಿದ್ದಿ, ಇಲ್ಲಿ ಬಂದು ನೀನು ಇಲ್ಲಿ ಕೂಡ ರಾಕ್ಷಸರನ್ನು ಸಂಹಾರ ಮಾಡ್ತೇನೆ ಅಂತ ಹೇಳ್ತೀಯಲ್ಲ, ಇದು ಸರಿಯಾ ಅಂತ. ಅದಕ್ಕೆ ಮತ್ತೆ ನೀನು ಈ ಥರ ಎಲ್ಲ ಬಿಲ್ಲಿಟ್ಕೊಳ್ಳೋದು ಸರಿ ಅಲ್ಲಲ್ಲ ಅಂತ ಸೀತೆ ಹೇಳ್ತಾಳೆ. ನೀನು ಕಾಡಿಗೆ ಸನ್ಯಾಸಿ ಥರ ಬಂದು ಈ ಥರ ಎಲ್ಲ ಬಿಲ್ಲಿಟ್ಕೊಳ್ಳೋದು ಸರಿಯಾ ಅಂತ. ಅದಕ್ಕೆ ರಾಮ ಕಥೆ ಹೇಳೋದಲ್ಲ, ಸೀತೆ ಒಂದು ಕಥೆ ಹೇಳ್ತಾಳೆ. ಏನು ಕೇಳಿದರೆ, ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೇನೆ ಕೇಳಿದರೆ,
ಒಬ್ಬ ವನ ವನಕ್ಕೆ ಬಂದಿದ್ದ, ಕಾಡಿಗೆ ಬಂದಿದ್ದ. ನನಗೇನು ಬೇಡ, ರಾಜ್ಯ ಬೇಡ, ಎಂತ ಬೇಡ ಅಂತ ಕಾಡಿಗೆ ಬಂದಿದ್ದ. ಸುಮ್ಮನೆ ಕಾಡಿಗೆ ಒಬ್ಬ ತಪಸ್ವಿ, ಅವನ ಹೆಸರು ಹೇಳಲ್ಲ, ಒಬ್ಬ ತಪಸ್ವಿ ಕಾಡಿಗೆ ಬರ್ತಾನೆ, ನಾನು ತಪಸ್ಸು ಮಾಡ್ತೇನೆ ಅಂತ. ಆದರೆ ತಪಸ್ಸು ಮಾಡ್ತಾನೆ, ಮಾಡಲಿಕ್ಕಂತ ಹೋಗ್ತಾ ಇದ್ದಾನೆ. ಆಗ ಒಬ್ಬ ಇಂದ್ರನೇ ಬಂದು ಅಂತ ಹೇಳ್ತಾರೆ. ಇಂದ್ರನೇ ಬಂದು ಅವನಿಗೊಂದು ಕತ್ತಿ ಕೊಡ್ತಾನಂತೆ. ಸುಮ್ಮನೆ ನೋಡ್ಕೋ ಅಂತ, ಒಂದು ಸುಮ್ಮನೆ ಈ ಕತ್ತಿ ಕೊಟ್ಟು ಹೋದದು, ಸ್ವಲ್ಪ ನೋಡ್ಕೋ ಅಂತ. ಅವ ತಪಸ್ಸು ಮಾಡ್ಲಿಕ್ಕೆ ಬಂದವ, ಆಯಿತು ಅಂತ ಒಪ್ಕೊಳ್ತಾನೆ, ಕತ್ತಿ ತೊಗೊಳ್ತಾನೆ. ಕತ್ತಿ ತಗೊಂಡು ಈ ಕತ್ತಿಗೆ ಶಾರ್ಪ್ ಇರಬೇಕಲ್ವ, ಶಾರ್ಪ್ ಇರಬೇಕಾದ್ರೆ ಎಂತ ಮಾಡಬೇಕು? ಸಾಣೆ ಹಾಕಬೇಕು. ಸಾಣೆ ಹಾಕಿದರೂ ಸಹ ಅಲ್ಲಿ ಸಾಣೆ ಸಿಗಬೇಕಲ್ಲ, ಕಾಡಲ್ಲೆಲ್ಲ ಎಲ್ಲಿ ಸಿಗ್ತದೆ? ಅದಕ್ಕಿಂತ ಸುಲಭವಾಗಿ ಎಂತ ಮಾಡಿ ಯೂಸ್ ಮಾಡ್ತಾ ಇರಬೇಕು, ಯೂಸ್ ಮಾಡ್ತಾ ಇರಬೇಕಾ ಬೇಡವಾ? ಉಪಯೋಗ ಮಾಡ್ತಾ ಇರಬೇಕು, ಆಗ ಕತ್ತಿ ಒಳ್ಳೆ ಇರ್ತದೆ. ಆ ಉಪಯೋಗ ಮಾಡ್ತಾ ಇರಬೇಕಾದ್ರೆ ಎಂತ ಮಾಡೋದು ಅಂತ ಕೇಳುವಾಗ ಅವನು ಮೊದಲಿಗೆ ಚಿಕ್ಕ ಚಿಕ್ಕ ಈ ಹುಲ್ಲುಗಳನ್ನೆಲ್ಲ ಕಟ್ ಮಾಡಿ ತುಂಡು ಮಾಡಲಿಕ್ಕೆ ಶುರು ಮಾಡ್ತಾನಂತೆ ಆ ಕತ್ತಿಯಿಂದ. ಉಪಯೋಗ ಮಾಡ್ತಾ ಇದ್ದರೆ ಶಾರ್ಪ್ ಇರೋದಿಲ್ವ, ಅದು ಕತ್ತಿ ಶಾರ್ಪ್ ಇರ್ತದೆ. ಆಗ ಅದಕ್ಕೆ ಎಂತ ಮಾಡ್ತಾನವ, ಹುಲ್ಲನ್ನೆಲ್ಲ ತುಂಡು ಮಾಡಲಿಕ್ಕೆ ಶುರು ಮಾಡ್ತಾನಂತೆ ಕತ್ತಿಯಿಂದ, ಆಗ ಶಾರ್ಪ್ ಇರ್ತದೆ ಅಂತ. ಆದರೂ ಅನಿಸ್ತದೆ ಅವನಿಗೆ, ಅಲ್ಲ ಈ ಇಷ್ಟು ಒಳ್ಳೆ ಕತ್ತಿ, ಇಷ್ಟು ಶಾರ್ಪ್ ಉಂಟು, ಹುಲ್ಲನ್ನೆಲ್ಲ ಕಟ್ ಮಾಡಿದರೆ ಅದು ನಿಲ್ತದ? ತುಂಬ ದಿನ ನಿಲ್ಲುವುದಿಲ್ಲ ಅಲ್ಲ. ದೊಡ್ಡ ಕತ್ತಿಗೆ ದೊಡ್ಡದೆಂತ ಅದು ಸಿಗಬೇಕು, ಈ ಹುಲ್ಲನ್ನೆಲ್ಲ ಕಟ್ ಮಾಡಿ ಸರಿ ಆಗ್ತದ? ಅದಕ್ಕೆ ಅಪಮಾನ ಮಾಡಿದಾಗೆ ಹುಲ್ಲಿಗೆಲ್ಲ ಕತ್ತಿಗೆ. ಹಾಗೆ ಮಾಡಬಾರ್ದು ಅಂತೆಲ್ಲ ಅಂದ್ಕೊಂಡು ಬೇಡ, ಒಂದು ದೊಡ್ಡ ದೊಡ್ಡ ಮರವನ್ನೇ ಇನ್ನು ತುಂಡು ಮಾಡಲಿಕ್ಕೆ ಶುರು ಮಾಡ್ತೇನೆ ಈ ಕತ್ತಿ. ಅವ ಮಾಡಲಿಕ್ಕೆ ಬಂದದ್ದು ತಪಸ್ಸನ್ನು. ಆದರೆ ಒಬ್ಬ ಕತ್ತಿ ಕೊಟ್ಟ ಅಂತ ಈ ಥರ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ. ಅವ ದೊಡ್ಡ ದೊಡ್ಡ ಮರವನ್ನೆಲ್ಲ ತುಂಡು ಮಾಡಲಿಕ್ಕೆ ಶುರು ಮಾಡಿದ. ಆದರೂ ಅವನಿಗೆ ಅನ್ನಿಸ್ತು ಆಗ ಸಹ, ಅಲ್ಲ ಇಷ್ಟು ಒಳ್ಳೆ ಕತ್ತಿ, ಮರವೇ ಒಂದು ಅದು ಮರಕ್ಕೆ ಒಂದು ತುಂಡು ಮಾಡಿದರೆ ಸಹ ಅದು ಫೀಲೇ ಆಗಲ್ಲ, ಯಾಕೆಂದರೆ ಮರ ಎಂತ ರೆಸ್ಪಾನ್ಸ್ ಮಾಡಲ್ಲ. ಅದಕ್ಕೆ ಏನು ಮಾಡಲಿಕ್ಕೆ ಶುರು ಮಾಡಿದ, ಚಿಕ್ಕ ಚಿಕ್ಕ ಪ್ರಾಣಿಗಳನ್ನೆಲ್ಲ ಕೊಲ್ಲಿಕ್ಕೆ ಶುರು ಮಾಡಿದ ಅಂತೆ, ಕತ್ತಿಯಿಂದ ಹೊಡಿಲಿಕ್ಕೆ ಶುರು ಮಾಡಿದ ಅಂತೆ. ಮಾಡಲಿಕ್ಕೆ ಬಂದದ್ದು ತಪಸ್ಸು, ಮಾಡ್ತಾ ಇರೋದು ಅಪಚಾರ. ಈ ಥರ ಮಾಡಲಿಕ್ಕೆ ಶುರು ಮಾಡಿದ ಅಂತೆ. ಆಯಿತು, ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಕೊಲ್ಲಿಕ್ಕೆ ಶುರು ಮಾಡಿದ್ದ. ಆದರೂ ಕೂಡ ಅವನಿಗೆ ಕತ್ತಿ ನೋಡಿದ ಮೇಲೆ ಇಷ್ಟು ಒಳ್ಳೆ ಕತ್ತಿ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಕೊಂದು ಸರಿ ಆಗುತ್ತಾ ಅಂತ ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ ಕೊಡ್ಲಿಕ್ಕೆ ಶುರು ಮಾಡಿದಂತೆ. ಈ ಆನೆ, ಜಿಂಕೆ ಇಂಥದ್ದೆಲ್ಲ ಕೊಲ್ಲಿಕ್ಕೆ ಶುರು ಮಾಡಿದಂತೆ ಆ ಕತ್ತಿಯಿಂದ. ಅಲ್ಲಿ ನಮಗೇನು ಆಶ್ಚರ್ಯ ಅಂತ ಅನಿಸಿದೆ, ಏನು ಈ ಥರ ಎಲ್ಲ ಮಾಡ್ತಾರೆ ಯಾರಾದರೂ ಅಂತ. ನಮ್ಮ ಕೈಯಲ್ಲೂ ಒಂದು ಏನಾದರೂ ಇದ್ದರೆ, ಒಂದು ಪೇಪರ್ ಪೀಸ್ ಎಂತಾದರೂ ಇದ್ದರೆ ಪರ್ ಅಂತ ಹಾಳು ಮಾಡಲ್ವಾ? ನೀವು ಮಾಡ್ತಾ ಇರೋದು ಅಂತ ಮತ್ತೆ ಅದು ಕೈಯಲ್ಲಿ ಇಟ್ಕೊಂಡು ಅದೇ ಪೇಪರ್ ಪೀಸ್ ಅಂದರೆ ನಿನ್ನ ಕೈಯಲ್ಲಿ ಎಂತ ಇದ್ದರೂ ಸಹ, ನಮ್ಮ ಕೈಯಲ್ಲಿ ಎಂತಾದಿದ್ರೆ ಅದು ವಾಪಸ್ ಹೋಗುವಾಗ ಒಂದು ಪೀಸ್ ಇದ್ದದ್ದು 10 ಪೀಸ್ ಆಗಿರ್ತದೆ. ನಮ್ಮ ಬುದ್ಧಿ ಅದು, ನಮಗೇನು ಇದಿಲ್ಲ ಎಂತ ಅಂತ ಕತ್ತಿಯೆಲ್ಲ ಸಿಗಲಿಲ್ಲ, ಹಾಗೆ ನಾವು ಬಚಾವಾದ್ವಿ. ಅದೇ ಒಂದು ಮನುಷ್ಯನ ಒಂದು ಟೆಂಡೆನ್ಸಿ ಅದು, ಎಂತಾದರೂ ಸಿಕ್ಕಿದರೆ ಅದು ಎಂತಾದ್ರು ಯೂಸ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಆನಂತರ ಎಂತ ಮಾಡಲಿಕ್ಕೆ ಶುರು ಮಾಡಿದವ, ಆನಂತರ ಮನುಷ್ಯರನ್ನೇ ಸಾಯಿಸ್ಲಿಕ್ಕೆ ಶುರು ಮಾಡಿದಂತೆ ಕತ್ತಿಯಿಂದ, ಮನುಷ್ಯರನ್ನೇ ನರಹಂತಕ್ಕಾಗಿ ಹೋದವ. ಈ ಕಥೆಯನ್ನು ಸೀತೆ ಹೇಳುವುದು. ರಾಮ ಒಂಥರ ಈ ಕಾಡಿನಲ್ಲಿ ಅದು ಸಹ ಧನುಸ್ಸನ್ನು ಇಟ್ಕೊಂಡಿದ್ದಿ, ಬಾಣ ಅಲ್ಲಿ ಇಟ್ಕೊಂಡಿದ್ದಿ, ನೀನೊಬ್ಬ ಸನ್ಯಾಸಿ ವೇಷದಲ್ಲಿ ಈ ಥರ ಇದ್ದಿ, ಇಷ್ಟ ಆಗಿರುವಾಗ ನೀನು ಈ ಥರ ಎಲ್ಲ ಮಾಡೋದು ಸರಿಯಾ, ಈ ಥರ ಇಟ್ಕೊಳ್ಬೋದು ಅಥವಾ ಇಟ್ಕೊಳ್ಬಾರ್ದಲ್ವ ಅಂತ ಕೇಳಿದರೆ ಹಾಗೆ ಹೇಳ್ತಾನೆ, ನಾನು ಬಿಟ್ಟು ಬಂದಿರ್ಬೋದು, ಅಯೋಧ್ಯೆಯನ್ನು ಬಿಟ್ಟು ಬಂದಿರ್ಬೋದು, ಆದರೂ ಕೂಡ ನಾನು ರಾಜನೇ, ನಾನು ಅಷ್ಟು ಪಕ್ಕ ನನ್ನದು ಏನು ಕೆಲಸ ಉಂಟು, ಈ ದುಷ್ಟ ನಿಗ್ರಹ ಅಂತ ಏನು ಕೆಲಸ ಉಂಟು ಅದನ್ನು ನಾನು ಬಿಡುವುದಿಲ್ಲ ಅಂತ ರಾಮ ಹೇಳ್ತಾನೆ. ಹಾಗಾಗಿ ಆಗ ಸೀತೆ ಒಪ್ಕೊಳ್ತಾಳೆ, ಆಯಿತು ರಾಮ ಅಂತ ಹೇಳ್ತಾಳೆ. ನಮಗೆ ಈ ಕಥೆಯಲ್ಲಿ ತುಂಬ ನೀತಿ ಇದೆ, ಆದರೆ ರಾಮನಿಗೆ ಆ ಏನು ದೋಷ ಉಂಟು ಅದು ಅಪ್ಲೈ ಆಗೋದಿಲ್ಲ. ಯಾಕಂದರೆ ಅವನ ಕೆಲಸ ಅದು, ದುಷ್ಟರನ್ನು ಸಂಹಾರ ಮಾಡೋದು ಕಾಡಿನಲ್ಲಿಯೂ ಕೂಡ ಅವನ ಕೆಲಸ. ಯಾಕಂದರೆ ಅವನು ರಾಜ ಅಲ್ವಾ, ಬಿಟ್ಟು ಬಂದಿರ್ಬೋದು, ಆದರೂ ಕೂಡ ಎಷ್ಟು ಜನ ಕಾಯ್ತಾಯಿದ್ರು ರಾಮನಿಗೆ, ಕಾಡಿನಲ್ಲಿ ತುಂಬ ಜನ ಕಾಯ್ತಾ ಇದ್ರಲ್ವಾ, ಹಾಗಾಗಿ ಅವನು ಕೆಲಸ ಅದು. ಹಾಗಾಗಿ ರಾಮನಿಗೆ ಸಮಸ್ಯೆ ಇಲ್ಲ. ಇಷ್ಟಾದ ಮೇಲೆ ಇನ್ನೊಬ್ಬ ರಾಕ್ಷಸ ಬರ್ತಾನೆ, ದೊಡ್ಡೂತಿ ದೇಹದ್ದು, ಗೊತ್ತಿರ್ಬೋದು ಹೆಸರು, ವಿರಾಧ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಅವನು ಬಂದು ಏನು ಮಾಡ್ತಾನೆ, ರಾಮನಿಗೆ ಹೇಳ್ತಾನೆ, ಈ ಥರವೇ ಮಾತಾಡ್ತಾನವ, ಸನ್ಯಾಸಿ ವೇಷದಲ್ಲಿ ಇದ್ದಿ ನೀವಿಬ್ಬರು, ರಾಮ ಲಕ್ಷ್ಮಣ ಸೀತೆ 3 ಜನ ಇದ್ರಲ್ವ, ಇಬ್ಬರು ಸನ್ಯಾಸಿ ವೇಷದಲ್ಲಿದ್ದಾರೆ, ಅವರು ಒಂದು ಹುಡುಗಿಯನ್ನು ಇಟ್ಕೊಂಡಿದ್ದಾರೆ ಅಂತ ಈ ಥರ ಕೆಟ್ಟದಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾನವ. ಯಾರು? ವಿರಾಧ ಅಂತ ಒಬ್ಬ ರಾಕ್ಷಸ. ಆಗ ಅಷ್ಟು ಬಂದ ಮೇಲೆ ನಿಮಗೆ ಇವರೆಲ್ಲ ಸೆಟ್ ಆಗೋದಿಲ್ಲ ಸೀತೆ ಅಂತ ಹೇಳ್ಕೊಂಡು ರಾಮ ಲಕ್ಷ್ಮಣ ತಿನ್ಲಿಕ್ಕಂತವೇ ತಮ್ಮ 2 ಭುಜದಲ್ಲಿ ಇಟ್ಕೊಳ್ತಾನೆ. ದೊಡ್ಡ ದೇಹ. ಅವನು ಹೇಳ್ತಾರೆ ಅವನು ಹೊಟ್ಟೆ ಮಾತ್ರ ಅಂತೆ, ಹೊಟ್ಟೆಯಲ್ಲೇ ತಲೆ ಇತ್ತಂತೆ ಅವನತ್ತು.
ಹೊಟ್ಟೆಯಲ್ಲೇ ತಲೆ ಅಂತೆ. ಈ ಥರ ಇಟ್ಕೊಳ್ಳಿಕ್ಕೆ ಹೋದಾಗ ಅವರ ಕೈಯನ್ನು ರಾಮ ಲಕ್ಷ್ಮಣರು, ಒಬ್ಬ ರಾಮ ಬಲ ಕೈಯನ್ನು ತುಂಡು ಮಾಡಿದರೆ ಲಕ್ಷ್ಮಣ ಎಡ ಕೈಯನ್ನು ತುಂಡು ಮಾಡ್ತಾನೆ. ಆಗ ಇನ್ನೊಂದು ಮಾತು ಹೇಳ್ತಾರೆ, ಏನು ಕೇಳಿದರೆ ಅವ ಸಾಯಿಸಿದ ಮೇಲೆ ಅವ ತುಂಬುರು ಅಂತ ಒಬ್ಬ ಗಂಧರ್ವ ಆಗ್ತಾನಂತೆ. ತುಂಬುರು ಅಂತ ಒಬ್ಬ ಗಂಧರ್ವ. ಅವನಿಗೆ ಯಾಕೆ ಆ ಶಾಪ ಬಂತು ಕೇಳಿದರೆ, ಏನೋ ದೇವಲೋಕದಲ್ಲಿ ಏನು ಗಂಧರ್ವ ಅಂದರೆ ಏನು ಅಂತನಾ, ದೇವತೆಗಳ ಥರವೇ ಒಂದು ಗುಂಪದು ದೇವತೆಗಳದ್ದು. ಈಗ ಕ್ಲಾಸಲ್ಲಿ ಬೇರೆ ಬೇರೆ ಟೀಮ್ ಅಂತ ಇರೋದಿಲ್ವಾ, ಶಕ್ತಿ, ಯುಕ್ತಿ, ಸ್ಫೂರ್ತಿ, ಕೀರ್ತಿ, ಹುಡುಗಿ ಹೆಸರಲ್ಲ ಮಾರೆ, ಟೀಮಿದ್ದು ಹೆಸರು, ಆಚೆಗೆ ಹೊಡಬೇಡ ನೀನು. ಆ ಥರ ಇಲ್ವಾ, ಟೀಮ್ ಅಂತ ಇಲ್ವಾ, ಅದೇ ಥರ ದೇವತೆಗಳ ಇಷ್ಟು ಟೀಮ್ ಉಂಟು. ಗಂಧರ್ವರು, ಕಿನ್ನರರು, ಸುರರು, ಅಂದರೆ ನಮ್ಮನೆ ಗ್ರೂಪ್ ಉಂಟು. ಅದರಲ್ಲಿ ಒಬ್ಬ ಗಂಧರ್ವರು ಅಂತ ಒಂದು ಗುಂಪು. ಅದರಲ್ಲಿ ಇದ್ದ ಅಂತೆ, ಏನೋ ದೇವ್ರ ಕೆಲಸ, ಏನೋ ಹೂ ಕೊಡಲಿಕ್ಕೆ ಈ ಥರ ಕೆಲಸ ಹೇಳಿರ್ತಾರೆ, ಏನೋ ಹೂ ಕೊಯ್ಕೊಂಡು ಬಾ ಅಂತೆಲ್ಲ. ಅವೇನೋ ಯಾರೋ ಸಿಕ್ಕಿದ್ರು ಮಾತಾಡಲಿಕ್ಕೆ ಅಂತ ಏನೋ ಗಮ್ಮತ್ತು ಮಾಡುವಂತ ಮಾತಾಡ್ತಾ ಕೂತ್ಕೊಂಡಂತೆ, ಏನೋ ಕೆಲಸ ಸಿಗಿ. ಅವ ಆ ಥರ ಆಗುವಾಗ ಶಾಪ ಕೊಟ್ಟಂತೆ, ಒಂದು ಕೆಲಸ ಹೇಳಿದ್ದು ಕರೆಕ್ಟಾಗಿ ಮಾಡಬೇಕು ಸರಿಯಾಗಿ. ನಿಂಗೆ ಏನು ಕೆಲಸ ಹೇಳಿದ್ದೆ ನಾನು, ಏನೋ ದೇವ್ರ ಕೆಲಸ ಕೂತನ್ಲಿಕ್ಕೆ ಹೇಳಿದ್ದೆ, ನೀ ಅದು ಬಿಟ್ಟು ಏನೋ ಮಾತಾಡ್ತಾ ಕೂತ್ಕೊಂಡಿದ್ದೀರ, ಗಮ್ಮತ್ತು ಮಾಡ್ತಾ ಕೂತ್ಕೊಂಡಿದ್ದೀರ ಅಂತೇಳಿ ಹೋಗಿ ಸಾಯಿ, ಭೂಮಿಗೆ ಹೋಗಿ ರಾಕ್ಷಸನಾಗಿ ಹುಟ್ಟು ಅಂತ ಶಾಪ ಕೊಟ್ಟು ಬಿಡ್ತಾರಂತೆ. ಏನೋ ಕೆಲಸ ಮಾಡಲಿಲ್ಲ ಅಂತ ಟೈಮಿಗೆ, ಸರಿಯಾದ ಟೈಮಿಗೆ ಏನೋ ಕೆಲಸ ಹಿಡಿದಾಗ ಕೆಲಸ ಮಾಡಲಿಲ್ಲ, ಅದಕ್ಕೆ ಶಾಪ ಕೊಟ್ಟು ಬಿಟ್ಟರು, ಭೂಮಿಗೆ ಬಂದು ರಾಕ್ಷಸನಾಗಿ ಬಿಡು ಅಂತ. ಯಾರು ಕೊಟ್ಟದಂತವ? ಕುಬೇರ ಕೊಟ್ಟದ್ದು. ಕುಬೇರ ಶಾಪ ಕೊಟ್ಟು ಬಿಟ್ಟದ್ದು ಅವನಿಗೆ, ನೀನು ಭೂಮಿಗೆ ಹೋಗಿ ಸಾಯಿ ಅಂತ. ಅಂದರೆ ಸಾಯಿ ಅಂದರೆ ರಾಕ್ಷಸನಾಗು ಅಂತ. ಹಾಗೆ ಅವನಿಗೆ ವರಸ ಇತ್ತಂತೆ, ಶಂಭುವರ. ಅಂದರೆ ಶಂಭು ಅಂತ ಹೇಳಿದರೆ ಬ್ರಹ್ಮನಿಗೆ ಹೆಸರುಂಟು, ಶಿವನಿಗೆ ಸಹ ಹೆಸರುಂಟು, ಶಂಭು ಅಂತ. ಇಬ್ಬರದ್ದು ಸಹ ವರ ಇತ್ತಂತೆ, ನೀನು ತುಂಬ ಶಕ್ತಿ ಇರಲಿ ನಿಂಗೆ ಅಂತ. ಹಾಗಿರುವಾಗ ಅಂಥ ವರವನ್ನು ರಾಮ ಮೀರಿ ಅವನನ್ನು ಅವನಿಗೆ ಒಳ್ಳೆಯ ಗತಿ ಸಿಗುವ ಹಾಗೆ ಮಾಡಿದ. ಅವನನ್ನು ಕೊಂದಿದ ಮೇಲೆ ಅವನಿಗೆ ಒಳ್ಳೆಯ ಗತಿ ಸಿಕ್ಕಿತ್ತು ವಿರಾಧನಿಗೆ. ವಿರಾಧ ಅಂದರೆ ತುಂಬುರು. ಇಷ್ಟಾದ ಮೇಲೆ ಹೀಗೆ ಮುಂದೆ ಹೋಗ್ತಾನಂತೆ. ಅಲ್ಲಿ ಒಬ್ಬರು ಅಗಸ್ತ್ಯರ ಆಶ್ರಮ ಸಿಗ್ತದಂತೆ ಅವನಿಗೆ, ಅಗಸ್ತ್ಯರ ಆಶ್ರಮ. ಅಲ್ಲಿ ಅಗಸ್ತ್ಯರು ಇಂದ್ರ ಏನೋ ಒಂದು ಧನುಸ್ಸು ಕೊಟ್ಟಿದ್ನೋ ಅದನ್ನು ರಾಮನಿಗೆ ಕೊಡ್ತಾರಂತೆ, ಆ ಅಗಸ್ತ್ಯರು ರಾಮನಿಗೆ. ಆದರೆ ರಾಮ ನೋಡಿ ಆ ಅಗಸ್ತ್ಯರ ಕಥೆಯನ್ನು ಹೇಳ್ತಾನಂತೆ. ಅಂದರೆ ರಾಮನಿಗೆ ಒಬ್ಬರನ್ನು ನೋಡಿದ ಮೇಲೆ ಅವರನ್ನು ಸ್ವಲ್ಪ ಅವರ ಗುಣಗಾನ ಮಾಡುವ ಅಂತ, ಇದು ರಾಮನ ಬುದ್ಧಿ. ನಾವು ಒಬ್ಬರನ್ನು ನೋಡಿದ ಮೇಲೆ ಅವನಿಗೆ ದೋಷ ಇದೆಯೋ ಅದನ್ನು ಹೇಳ್ತೇವೆ, ಈ ಸರಿಯಿಲ್ಲ ಮಾರೆ ಹಿಂಗೆ ಅವನ ಕತೆ ನಂಗೆ ಗೊತ್ತಿಲ್ವಾ ಅಂತ. ಇಲ್ವಾ, ಯಾರೋ ಹೋಗ್ತಾ ಇದ್ದಾರೆ, ಏನೋ ಅವನ ಬಗ್ಗೆ ಯಾರೋ ಒಳ್ಳೇದು ಹೇಳಿದರೆ ಯಾದರೂ ಕೂಡ ಸ್ವಲ್ಪ ಸರಿ ಇಲ್ಲವ, ಅವನದೆಲ್ಲ ನಂಗೆ ಗೊತ್ತುಂಟು ಅಂತ. ಇದು ನಮ್ಮ ಬುದ್ಧಿ. ರಾಮನ ಬುದ್ಧಿ ಅಂತ, ಯಾರನ್ನು ನೋಡಿದರೆ ಅವರದ್ದು ಒಳ್ಳೆಯದೇ ಹೇಳ್ತಾ ಇದ್ದವ. ರಾಮ ಉಂಟಲ್ವಾ, ಯಾರನ್ನ ನೋಡಿದರೆ ಉಂಟಲ್ವಾ ಅವರದ್ದು ಒಳ್ಳೆಯದನ್ನೇ ಹೇಳ್ತಾ ಇದ್ದ. ನಾವಾದರೆ ನಾವು ಕೆಟ್ಟದನ್ನೇ ಹೇಳ್ತೇವೆ. ಅದಕ್ಕೆ ಅವನು ರಾಮ ದೇವರು, ನಾವು ಮನುಷ್ಯರು. ಹಾಗೆ ಮಾಡಬಾರ್ದು. ರಾಮನ ಬುದ್ಧಿ ಅಂತ ತಗೊಳ್ಬೇಕಂತೇಳಿ ಒಬ್ಬರನ್ನು ನೋಡಿದ ಮೇಲೆ ಒಳ್ಳೇದು ಮಾತಾಡ್ಲಿಕ್ಕೆ ನೋಡ್ಬೇಕು, ಕೆಟ್ಟದ್ದು ಮಾತಾಡ್ಲಿಕ್ಕೆ ನೋಡಬಾರ್ದು. ಆಗ ರಾಮ ಹೇಳ್ತಾನಂತೆ ಲಕ್ಷ್ಮಣನ ಹತ್ರ ಅಗಸ್ತ್ಯರ ಕಥೆಯನ್ನು. ಎಂತ ಕೇಳಿದರೆ, ವಾತಾಪಿ ಇಲ್ವಲ ಸೂದನಂ ಅಂತ ಅವನು ಹೇಳುವಾಗಲೇ ವಾತಾಪಿ ಮತ್ತು ಇಲ್ವಲರನ್ನು ಕೊಂದವರು ಈ ಅಗಸ್ತ್ಯರು ಅಂತ. ಏನು ವಾತಾಪಿ ಇಲ್ವಲರು ಕೇಳಿದರೆ, ಈ ವಾತಾಪಿ ಮತ್ತು ಇಲ್ವಲ ಅಂತ ಇಬ್ಬರು ರಾಕ್ಷಸರು ಏನು ಮಾಡ್ತಾಯಿದ್ರು ಕೇಳಿದರೆ, ಶ್ರಾದ್ದ ಮಾಡ್ತೇನೆ ಅಂತ ಕರೆಯೋದು. ಶ್ರಾದ್ದ ಅಂತ ಹೇಳಿದರೆ ಗೊತ್ತುಂಟ ಎಲ್ಲರಿಗೆ, ಪಿತೃಕಾರ್ಯ. ಏನೋ ಪಿಂಡ ಇಟ್ಟು ನಮ್ಮ ಪೂರ್ವಜರು ಯಾರಿದ್ದಾರೋ ಅವರನ್ನು ನೆನಪು ಮಾಡಿಕೊಡುವಂಥ ವಿಧಾನ. ಶ್ರಾದ್ದಕ್ಕಂತ ಕರೆಯುವುದು. ಕರೆದ ಮೇಲೆ ಅವರಿಗೆ ಬ್ರಾಹ್ಮಣರು ಜ್ಞಾನಿಗಳನ್ನು ಕರೆಯುವುದು, ಅವರಿಗೆ ಊಟ ಹಾಕೋದು. ಊಟ ಹಾಕುವಾಗ ಎಂತ ಮಾಡ್ತಾ ಇದ್ದ ಕೇಳಿದರೆ, ಈ ಇಲ್ವಲ ಇದ್ದಾನಲ್ವ, ಇಲ್ವಲ ಅಣ್ಣ, ಇಲ್ವಲ ವಾತಾಪಿಯನ್ನು ಕಟ್ ಮಾಡೋದು. ಅವನೇ ಎಲ್ಲ ತುಂಡು ಮಾಡ್ತಾ ಇದ್ದ. ತುಂಡು ಮಾಡಿ ಮಾಂಸವನ್ನು ಮಾಡಿ ಹಾಕ್ತಾ ಇದ್ದ ಎಲ್ಲರಿಗೆ ಸಹ ತಿನ್ನಲಿಕ್ಕೆ ಅಂತ. ಮೊದಲಿಗೆ ಅವರ ಒಂದು ಏನು ವ್ರತ ಉಂಟು, ಮಾಂಸ ತಿನ್ನುವುದಿಲ್ಲ ಈ ಥರ ಎಲ್ಲ ಅಂತ, ಅದು ನಾಶ ಆಯಿತು. ಅಷ್ಟೇ ಅಲ್ಲದೆ ಅವ್ರು ತಿನ್ಲಿಕ್ಕೆ ಕೊಡ್ತಾ ಇದ್ದ. ಅಷ್ಟೇ ಕತೆ ಅಲ್ಲಿ ಮುಗಿಲಿಲ್ಲ. ಎಲ್ಲರಿಗೆ ತಿನ್ಲಿಕ್ಕೆ ಕೊಡ್ತಾ ಇದ್ದ ಆ ಮಾಂಸನ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಆ ಥರ ಏನು ಮಿಕ್ಸ್ ಮಾಡಿ ಎಲ್ಲ ಕೊಡ್ತಾ ಇದ್ದ. ಆದರೆ ಏನು ಮಾಡ್ತಾ ಇದ್ದ, ವಾತಾಪಿ ಬಹಿರಾಗಚ್ಚ ಅಂತ ಹೇಳ್ತಾ ಇದ್ದ, ವಾತಾಪಿ ಹೊರಗೆ ಬಾ ಅಂತ. ಆಗ ಹೊಟ್ಟೆ ಹೊರ್ಕೊಂಡು ಬರ್ತಾ ಇದ್ದ. ಸತ್ತೋದ್ರು. ಯಾರು ತಿನ್ಲಿಕ್ಕೆ ಬಂದಿದ್ರು ಅವ್ರು ಸತ್ತೋದ್ರು. ಇವ ಹೊರಗೆ ಬಂದ. ಅದು ರಾಕ್ಷಸರ ಪವರ್. ಅವ ತುಂಡು ಮಾಡಿದ್ರು ಉಂಟಲ್ವ, ಅವ ಪುನಃ ಎದ್ದು ಬರ್ತಾ ಇದ್ದ.
ಅದಕ್ಕೋಸ್ಕರ ಇಲ್ಲ ಯಾರು ತುಂಡು ಮಾಡ್ತಾನೆ ತಮ್ಮನನ್ನೆಲ್ಲ ಆ ಥರ ವಾತಾಪಿ ಸುಮ್ಮನೆ ತುಂಡು ಮಾಡ್ತಾನೆ ಇಲ್ಲ. ಹೊರಗೆ ಬಂದರೆ ಒಳಗೆ ಹೋಗಿರ್ತಾನಲ್ವ, ಅರ್ಥ ಆಗ್ತುಂಟಾ? ಒಳಗೆ ಹೋಗಿರ್ತಾನಲ್ವ, ವಾತಾಪಿ ಬಹಿರಾಗಚ್ಚ, ಹೊರಗೆ ಬಾ ಅಂತ ಹೇಳಿದ್ರೆ ಉಂಟಲ್ವಾ, ಹೊರಗೆ ಬರಬೇಕಾದ್ರೆ ಹೊಟ್ಟೆ ಬಿಗಿಬೇಕಾ ಬೇಡವಾ, ಬಿಗಿದು ಹೊರಗೆ ಬರ್ತಾಯಿದ್ದ, ಆನಂತರ ಪುನಃ ಬದುಕ್ತಾಯಿದ್ದ. ಈ ಥರವೇ ಮಾಡ್ತಾಯಿದ್ದ ಎಲ್ಲರಿಗೆ ಸಹ, ಒಬ್ಬರಿಗೆ ಒಂದು 10 ಜನರಿಗಂತಲ್ಲ. ಪ್ರತಿ ಸಲ ಇದೇ ಶ್ರಾದ್ದ ಮಾಡ್ತೇನೆ ಅಂತ ಕರೆಯುವುದು, ಈ ಥರ ಸಾಯಿಸೋದು, ಈ ಥರ ಮಾಡ್ತಾ ಇದ್ದ ಎಲ್ರಿಗೂ. ಆಗ ಅಗಸ್ತ್ಯರಿಗೆ ಒಂದು ಸಲ ಕರೆದ, ಗೊತ್ತಿದೆ ಅಗಸ್ತ್ಯ ಇಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಅಗಸ್ತ್ಯರನ್ನು ಕೂಡ ಕರೆದ. ಅದು ಅವ ರಂಗೋಲಿ ಕಡೆಗೆ ಎಂತ ಅವ ಚಾಪೆ ಕೆಳಗೆ ಹೋದರೆ ಇವರು ರಂಗೋಲಿ ಕೆಳಗೆ ಹೋಗ್ತಾರೆ ಅಂತ. ಅಗಸ್ತ್ಯರನ್ನು ಕೂಡ ಕರೆದ, ಅವರಿಗೆ ಹಾಕಿದ ಏನು ಒಂದು ಆ ಮಾಂಸದ ಅಡುಗೆಯನ್ನು. ಅವರು ತಿಂದರು. ಅವರಿಗೆ ದೋಷ, ಅವರಿಗೆ ಏನು ದೇವರ ಕಾರ್ಯಕ್ಕೆ ಅಂತ ಮಾಡ್ತಾ ಇರೋದು ದೋಷ ಬರಲಿಲ್ಲ ಅವರಿಗೆ. ತಿಂದ ಮೇಲೆ ಒಳಗೆ ಹೋದ್ನ ಈಗ ಎಂತ ಮಾಡ್ತಾರೆ, ಈಗ ಎಂತ ಮಾಡ್ತಾನೆ ಇಲ್ವಲ್ಲ ಎಂತ ಮಾಡ್ತಾನೆ ಈಗ, ಬಹಿರಾಗಚ್ಚ ಅಂತ ಹೇಳ್ತಾನಲ್ವಾ, ಅರ್ಥ ಆಗ್ತುಂಟಾ? ಬಹಿರಾಗಚ್ಚ ಅಂತ ಹೇಳ್ತಾನೆ. ಅದಕ್ಕೆ ಏನು ಹೇಳಿದರು, ವಾತಾಪಿ ಜೀರ್ಣೋಭವ ಅಂತ ಹೇಳಿಬಿಟ್ರು. ವಾತಾಪಿ ಯಾರು ಹೇಳಿದ್ರು, ಅಗಸ್ತ್ಯರು. ವಾತಾಪಿ ಜೀರ್ಣೋಭವ ಅಂತ ಅಂದರೆ, ಜೀರ್ಣೋಭವ ಅಂತ ಹೇಳಿದರೆ ಜೀರ್ಣ ಆಗುವಂತ, ಅಲ್ಲೇ ಜೀರ್ಣ ಆಗಿ ಹೋಗುವಂತ. ಮತ್ತೆ ಹೊರಗೆ ಬರ್ಲಿಕ್ಕೆ ಆಗ್ತದೆ ಅವನಿಗೆ ಜೀರ್ಣ ಆದರೆ ಫುಲ್. ಅವ ವಾತಾಪಿ ಬಹಿರಾಗಚ್ಚ ಅಂತ ಹೇಳುವ ಮೊದಲೇ ವಾತಾಪಿ ಜೀರ್ಣೋಭವ ಅಂತ ಹೇಳಿಬಿಟ್ರು. ವಾತಾಪಿ ಹೊಟ್ಟೆಯಲ್ಲೇ ಸತ್ತೋದ, ಮತ್ತೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅವ. ಅಗಸ್ತ್ಯರಿಗೂ ಏನಾಗಲಿಲ್ಲ. ಇಲ್ವನಿಗೆ ಸಿಟ್ಟು ಬಂತು, ಅವ ಹೊಡಿಲಿಕ್ಕೆ ಅಂತ ಹೋಗ್ತಾನೆ, ತಮ್ಮ ಹುಂಕಾರದಿಂದಲೇ ಆ ಇಲ್ವಲನ್ನು ಕೂಡ ಸಾಯಿಸ್ತಾರಂತೆ ಅಗಸ್ತ್ಯರು. ಇಂತಹ ಅಗಸ್ತ್ಯರು ಅಂತ ಈ ರೀತಿಯಾಗೆಲ್ಲ ಹೇಳ್ತಾರೆ. ಯಾರು? ರಾಮ ಹೇಳುವುದು ಲಕ್ಷ್ಮಣನ ಹತ್ರ, ಅಗಸ್ತ್ಯರು ಇಂಥ ಮಹಿಮೆ ಉಳ್ಳವರು ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಕಥೆ ಇದೆ ಅಗಸ್ತ್ಯರದ್ದು ಅಂತ ಹೇಳ್ತಾನೆ. ಏನು ಕೇಳಿದರೆ, ಒಂದು ಸಲ ಅಗಸ್ತ್ಯರ ಹೆಂಡತಿ ಯಾರು ಗೊತ್ತಾ, ಹೆಸರು ಲೋಪಾಮುದ್ರೆ ಅಂತ. ಲೋಪಾಮುದ್ರೆ, ಅಗಸ್ತ್ಯರ ಹೆಂಡತಿ ಹೆಸರು ಲೋಪಾಮುದ್ರೆ. ಅವ್ರು ಒಂದು ಸಲ ಕೇಳ್ತಾರಂತೆ ಅಗಸ್ತ್ಯರ ಹತ್ರ, ನನಗೆ ಏನಾದರೂ ಸ್ವಲ್ಪ ಹೊಸ ಒಂದು ಬಟ್ಟೆ ತೆಗೆದುಕೊಡು, ನೀವೆಂತ ಕೊಡೋದೇ ಇಲ್ಲ ನನಗೆ ಅಂತ. ಯೂನಿವರ್ಸಲ್ ಪ್ರಾಬ್ಲಮ್ ಅದು. ಹೆಂಡತಿ ಕೇಳ್ತಾಳಂತೆ ಗಂಡನ ಹತ್ರ, ನನಗೇನು ಅಂತ ಸ್ವಲ್ಪ ಒಡವೆ ತಂದು ಕೊಡಿ, ಬಟ್ಟೆ ಎಲ್ಲ ನನಗೇನು. ಅವಳೇನು ಕೇಳಲೇ ಇಲ್ಲ, ಅಂದರೆ ಎಲ್ಲರ ಥರ ಅಂದರೆ ಅಂದ್ಕೊಳ್ಬೇಡಿ, ಲೋಪಾಮುದ್ರೆ ಅವಳು ಕೇಳಲೇ ಇಲ್ಲ ಇಲ್ಲಿವರೆಗೆ ಮದುವೆ ಆದಮೇಲೆ. ಒಂದು ಸಲ ಏನೋ ನನಗೇನೋ ತೆಗೆದುಕೊಡಿ ಅಂತ. ಅದಾಗಿ ಅಗಸ್ತ್ಯರಿಗೆ ಹಾಗೆಂತ ದುಡ್ಡು ಹಾಗೆ ಹೊಸತಂದಿರೋದಂತಿಲ್ಲ. ಅವ್ರಿಗೇನು ಒಂದು ಬಟ್ಟೆ ತಿನ್ಲಿಕ್ಕೊಂದು ಹಣ್ಣು ಹಂಪಲುಗಳು ಇದ್ರೆ ಸಾಕು, ಹೊಸತಾಗಿ ದುಡ್ಡಿರ್ತದೆ ಅಂತ ಅವರಿಗಿಲ್ಲ. ಅದಕ್ಕೆ ಎಂತ ಮಾಡೋದು ಅಂತ ರಾಜನ ಹತ್ರ ಕೇಳಲಿಕ್ಕೆ ಹೋಗ್ತಾರಂತೆ. ಏನು ನಿಂಗೆ ಎಕ್ಸ್ಟ್ರಾ, ನಿಂಗೆ ಅವ್ರು ಏನು ಕೇಳ್ತಾರೆ ಕೇಳಿದರೆ, ದುಡ್ಡು ಆಯ ವ್ಯಯ ಎರಡು ಸರಿಯಾಗಿರಬೇಕು. ಆಯ ಅಂತ ಹೇಳಿದರೆ ಈಗ ಬಜೆಟ್ ಅಂತ ಹೇಳ್ತೇವೆ ಗೊತ್ತಾ, ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸ್. ಇನ್ಕಮ್ ನಿಂಗೆ ಎಲ್ಲಿಯಾದರೂ ಎಕ್ಸ್ಪೆನ್ಸ್ಗಿಂತ ಇನ್ಕಮ್ ಜಾಸ್ತಿ ಇದ್ದರೆ ಮಾತ್ರ ನೀನು ನಂಗೆ ದುಡ್ಡು ಕೊಡು, ಇಲ್ಲಾಂದರೆ ಕೊಡಬೇಡ ಅಂತ. ಅಂದರೆ ಏನು ಖರ್ಚಾಗ್ತದೆ ಅದಕ್ಕಿಂತ ಜಾಸ್ತಿ ನಮಗೆ ದುಡ್ಡು ಬರ್ತಾ ಇರಬೇಕು, ಆಗ ಮಾತ್ರ ನಂಗೆ ಕೊಡು, ಇಲ್ಲಾಂದರೆ ಕೊಡಬೇಡ ಅಂತೆಲ್ಲ ಕಂಡೀಷನ್ ಹಾಕಿದ್ರು ಅವರು. ಯಾಕಂದರೆ ಅಷ್ಟು ನನ್ನಿಂದಾಗಿ ರಾಜನಿಗೆ ತೊಂದರೆ ಆಗಬಾರ್ದು ಅಂತ. ಅವನದು ಏನೋ ಒಂದು ಆಲೋಚನೆ ಇರ್ತದೆ, ಇಷ್ಟಿಷ್ಟು ದುಡ್ಡು ಇದಕ್ಕೆ ಇಷ್ಟು ದುಡ್ಡು ಬರ್ತಾ ಇದೆ, ಇಷ್ಟು ಖರ್ಚು ಮಾಡಬೇಕು ಅಂತ, ಅದಕ್ಕಿಂತ ಜಾಸ್ತಿ ನಾನು ಖರ್ಚು ಮಾಡಬಾರ್ದು ಅಂತ. ಅದಕ್ಕೆ ಅವ್ರು ತುಂಬ ಕಡೆ ಹೋಗ್ತಾರೆ, ಎಲ್ಲ ಕಡೆ ಸಹ ಸೇಮೇ ಇರ್ತಿತ್ತಂತೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸ್. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತಿತ್ತು ಯಾವಾಗ ಸಹ. ಅಂದರೆ ದುಡ್ಡು ಎಷ್ಟು ಬರ್ತಾ ಉಂಟು ಅಷ್ಟೇ ಖರ್ಚಾಗ್ತಾ ಇತ್ತು. ಹಾಗಾಗಿ ಎಂತ ಮಾಡೋದು ಅಂತ ತುಂಬ ರಾಜ್ಯಕ್ಕೆ ಹೋದ್ರಂತೆ. ಆದರೆ ಒಂದು ಕಡೆ ಹೋದ್ಮೇಲೆ ಅಲ್ಲಿ ಒಂದು ಒಬ್ಬ ರಾಜನಲ್ಲಿ ಅವಂಥ ದುಡ್ಡೇ ಏನು ಇನ್ಕಮ್ಮೇ ಜಾಸ್ತಿ ಉಂಟಂತ ಆಯಿತು. ಆಗ ಅವರು ನೀನು ಕೊಡ್ಬೋದು ಅಂತ ಹೇಳಿದ್ರಂತೆ ಅಗಸ್ತ್ಯರು. ಹೀಗಾಗಿ ಅಂತಹ ಪ್ರಜೆಗಳ ಕ್ಷೇಮ, ಅಂದರೆ ಪ್ರಜೆಗಳಿಗೆ ಏನು ತೊಂದರೆ ಆಗಬಾರ್ದು, ಜನರಿಗೆಂತ ತೊಂದರೆ ಆಗಬಾರ್ದು ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದವರು ಅಗಸ್ತ್ಯರು ಅಂತ ರಾಮ ಅಗಸ್ತ್ಯರ ಬಗ್ಗೆ ಹೊಗಳ್ತಾನಂತೆ. ಇಷ್ಟು ಆ ಅಗಸ್ತ್ಯರ ಕಥೆಯನ್ನು ಹೇಳಿ ಆನಂತರ ಪುನಃ ರಾಮ ಮುಂದುವರಿತಾನೆ. ಮುಂದೆ ಏನಾಯಿತು ಅಂತ ಮುಂದಿನ ತರಗತಿಯಲ್ಲಿ ನೋಡುವ. ಯಾರು ಹೇಳ್ತಾರೆ ಈ ಕತೆ ನೆಕ್ಸ್ಟ್ ಕ್ಲಾಸ್? ಸಮೃದ್ಧಿ ಹೇಳ್ತೀಯಾ? ಹೇಳಿ ಸಮೃದ್ಧಿ ಗೊತ್ತಿಲ್ವಾ? ಹೇಳ್ತಾನವ, ನೀನು ರೆಡಿ ಮಾಡಬೇಕು ಅವನು. ಸರಿ, ಇವತ್ತು ಸರಿಯಾ? ಸಮೃದ್ಧಿ ಹೇಳಬೇಕು ನೆಕ್ಸ್ಟ್ ಕ್ಲಾಸ್. ಹಾಂ ಆಯ್ತು, ಹೇಳು. ಅಷ್ಟು ಹೇಳು.
ಅಷ್ಟು ಅಷ್ಟು ಅಂತ ಹೇಳು. ನೀ ಅಷ್ಟು ಹೇಳಿದರೆ ದೇವತೆಗಳು ಅಷ್ಟು ಹೇಳ್ತಾರಂತೆ, ನೀ ಆಗಲ್ಲ ಹೇಳಿದರೆ ಮತ್ತೆ ಆಗುವುದೇ ಇಲ್ಲ. ಅಷ್ಟು ಹೇಳು, ಸರಿಯಾ? ಸರಿ, ಹಾಂ ಸರಿ. ಹಾಂ ಹಾಂ ಎಂತ? ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀಯಲ್ವಾ? ಸರಿ, ಹಾಂ. ಭವಾನ್ ಕುತಃ ಆಗಚ್ಚತಿ? ನೆನಪುಂಟಾ ಎಲ್ಲರಿಗೆ ಸಹ? ನೆನಪುಂಟಲ್ವಾ? ಹಾಂ, ಭವಾನ್ ಕುತಃ ಆಗಚ್ಚತಿ? ನೀನು ಹೇಳಬೇಕು, ಅವಳಲ್ಲ. ಅವಳಿಗಾಗಲೇ ಭವತಿ ಹೇಳ್ತಿದ್ದೆ ನಾನು. ಹಾಂ, ಗೊತ್ತಿಲ್ವಾ? ಎಲ್ಲಿಂದ ಬರ್ತಿ ಗೊತ್ತಿಲ್ವಾ ನಿಮಗೆ? ಹಾಂ ಹಾಂ ಹಾಂ, ಭವತಿ ಕುತಃ ಆಗಚ್ಚತಿ? ಹಾಂ ಹೇಳು. ನಗರಾತ್ ಆಗಚ್ಚಾಮಿ. ಸರಿಯಾ? ಇದು ನೋಡು, ನಾ ಕನ್ನಡಕ್ಕೆ ನೀ ಫಸ್ಟಿಗೆ ಅಂತ ಹೇಳಿ ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ತೇನೆ. ಅಹಂ ಉಡುಪಿ ನಗರ ಆಗಚ್ಚತಿ ಅಂತ ಹೇಳಿದೆ ಅಲ್ಲ, ನಾನು ಉಡುಪಿ ನಗರ ಬರುತ್ತದೆ ಅಂತ ಹೇಳಿದಾಗ ಆಗ್ತದೆ. ಸರಿಯಾ? ಸರಿ ಆಗ್ತದಾ? ಇಲ್ಲ ಅಲ್ಲ. ಅಹಂ ಉಡುಪಿ ನಗರಾತ್ ಆಗಚ್ಚಾಮಿ, ನಾನು ಉಡುಪಿ ನಗರದಿಂದ ಬರುತ್ತೇನೆ. ಹಾಂ ಹಾಂ, ಈಗ ಹೇಳ್ಬೋದಾ? ಭವತಿ ಕುತಃ ಆಗಚ್ಚತಿ? ನೀನು ಉಡುಪಿಯಿಂದ ಬಂದಿ ಅಂತ, ಮನೆಯಿಂದ ಬರಲಿಲ್ವಾ? ಚೇಂಜ್ ಮಾಡು ಸ್ವಲ್ಪ. ಅಹಂ ಗೃಹಾತ್ ಆಗಚ್ಚಾಮಿ ಅಂತ ಹೇಳು, ಇನ್ನೂ ಒಳ್ಳೆ ಆಗ್ತದೆ. ಚೇಂಜ್, ಒಬ್ಬೊಬ್ಬರು ಒಂದೊಂದು ಹೇಳಿ. ಸರಿಯಾ? ನಿಮ್ಮ ಊರಿನ ಹೆಸರು ಹೇಳಿ. ಊರ ಹೆಸರು ಅದೇಯಾ ಉಡುಪಿ ಅಂತನೆಯಾ? ಅಂದರೆ ಬೇರೆ ಯಾವುದಕ್ಕೆ ಸಬ್ ಹೆಸರಿಲ್ವಾ? ಮನೆಯಲ್ಲಿ ನಿಂದು ಅಲ್ಲಲ್ಲ, ಸಾರಿ, ಉಡುಪಿಯಲ್ಲಿ ಎಲ್ಲಿ ಅಂತ? ಊರ ಹೆಸರು ಉಡುಪಿ ಅಂತನೇ ಅಲ್ಲಿ ಸಹ? ಮತ್ತೆ ಬುಡ್ನಾರ್ ನಗರಾತ್ ಆಗಚ್ಚಾಮಿ ಅಂತ ಹೇಳು. ಬುಡ್ನಾರ್ ನಗರಾತ್ ಆಗಚ್ಚಾಮಿ ಅಂತ. ಹಾಂ ಹಾಂ, ಭವತಿ ಕುತಃ ಆಗಚ್ಚತಿ? ಅದೇ ಸರಿ. ಭವಾನ್ ಕುತಃ ಆಗಚ್ಚತಿ? ಹಾಂ, ಭವತಿ ಕುತಃ? ಹಾಂ, ವೇದಾಂತ್ ಕ್ವಶನ್ ಕೇಳಿ ಈಗ ಅವಳಿಗೆ. ಹಾಂ, ಇವಳಿಗೆ. ಕುತಃ? ಪುನಃ ನಗರಾತ್ ಬೇಕಂತಿಲ್ಲ. ಕುತಃ ಆಗಚ್ಚತಿ, ಆಗಚ್ಚಾಮಿ ಅಲ್ಲ. ನೀನು ಯಾವ ನಗರದಿಂದ ಬರುತ್ತೇನೆ ಸರಿಯಾಗುತ್ತಾ? ಇಲ್ಲ ಅಲ್ಲ, ಅಷ್ಟೇ. ಹಾಂ, ಅವನಿಗೆ ಹಾಂ, ಅವಳಿಗೆ ಕೇಳು ಕ್ವಶನ್. ಕುತಃ ಆಗಚ್ಚತಿ? ಹಾಂ ಸರಿ, ಅವಳಿಗೆ ಕೇಳು. ಹಾಂ ಹಾಂ, ಅವಳಿಗೆ ಕೇಳು. ಉಪ್ಪೂರು ಅಂದರೆ ನಿಮ್ಮ ಮೂಲ ಅಲ್ಲಿಯಾ? ಹಾಂ ಸರಿ. ನಿಮ್ಮ ಊರ ಹೆಸರು ಗೊತ್ತಿಲ್ಲ ನಿಮಗೆ? ಹಾಂ, ಉಡುಪಿ. ಹಾಂ, ನೀನು ನಂಗೆ ಕೇಳು.
ಹಾಂ ಹೇಳಬೇಡಿ ಅವಳಿಗೆ. ಭವತಃ ನೀನು ಬೇರೆ ಎಲ್ಲಿ ಯೂಸ್ ಮಾಡಿದ್ದಿ? ಫಸ್ಟ್ ಅಲ್ಲಿಗೆ ನೋಡುವ. ಭವತಃ ಎಲ್ಲಿ ಯೂಸ್ ಅವಳಿಗೆ ಹೇಳ್ಬೇಡ. ಭವತಃ ಎಲ್ಲಿ ಯೂಸ್ ಮಾಡಿದ್ದಿ? ನೀನೇ ಉತ್ತರ ಹೇಳ್ತಿ ಈಗ ನನಗೆ. ಯಾವಾಗ ಅದು ಯಾವಾಗ ಒಂದು ಸೆಂಟೆನ್ಸ್ ನೆನಪಾಗ್ತುಂಟಾ? ಯಾವಾಗ? ಯಾವ ಅರ್ಥದಲ್ಲಿ ನೆನಪುಂಟಾ? ಭವತಃ ಹೇಳಿದೆ. ಭವತಃ ಸಾಕಂ ಕಿಂ ಕಿಂ ಅಸ್ತಿ. ನಿಮ್ಮ ನಿಮ್ಮ ಈಗ ಇಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ. ನೀ ಎಂತ ಕೇಳಲಿಕ್ಕೆ ಹೊರಟಿ ಅದನ್ನು? ಅಂದರೆ ಈಗ ನೀನು ಎಲ್ಲಿಂದ ಬರ್ತಾ ಇದ್ದೀರಿ ಅಂತ ಕೇಳಲಿಕ್ಕೆ ಹೋದಿ ಅಲ್ವಾ? ನೀನು ಎಂತ ಹೇಳಿದೆ? ಭವತಃ ಅಂತ ಹೇಳಿದಿ. ಏನಾಗ್ತದೆ ಆಗ? ಹೇಳಬೇಡಿ ಅವಳಿಗೆ. ಈಗ ಭವತಃ ಅಂದರೆ ಅರ್ಥ ಗೊತ್ತಾಯ್ತಲ್ವಾ? ಏನು? ಅದನ್ನು ಈಗ ಎಂತ ಕೇಳಲಿಕ್ಕೆ ಹೊರಟಿ ನೀನು? ನೀವು ಎಲ್ಲಿಂದ, ಕುತಃ ಅಂದರೆ ಎಲ್ಲಿಂದ ಅಂತ, ನಿಮ್ಮ ಎಲ್ಲಿಂದ ಬರ್ತಾ ಇದ್ದೀರಿ ಅಂತ ಕೇಳಿದಾಗ ಆಗ್ತದೆ. ಹಾಗಾದರೆ ಭವತಃ ಅಲ್ಲ, ಇನ್ನೊಂದು ಯಾವುದು? ಕುತಃ ನಗರಾತ್ ಆಗಚ್ಚತಿ. ಅಹಂ ಪೆರಂಪಳ್ಳಿ ನಗರಾತ್ ಆಗಚ್ಚಾಮಿ ಅಂತ. ಅಹಂ ಪೆರಂಪಳ್ಳಿ ನಗರಾತ್ ಆಗಚ್ಚಾಮಿ. ಸರಿಯಾ? ಏನು? ಹೌದಾ? ಯಾವ ಸ್ಕೂಲು? ನೀವು ಅಲ್ಲಿಯಾ? ಟ್ರಿನಿಟಿಯಾ ನೀವು? ಹೌದಾ? ಏನೇನು? ಹಾಂ ಕೇಳಿ, ಯಾರು ಕೇಳ್ತಿದೆ? ಎರಡೂ ಸೇಮ್ ಅರ್ಥ. ನಗರಾತ್ ಅಂತ ಒಂದು ಪಂಚಮಿ ವಿಭಕ್ತಿ ಅಂತ ಆದರೆ ನಗರತಃ ಒಂದು ಅವ್ಯಯ ಅಂತ. ಅವ್ಯಯ ಅಂತ ಅಷ್ಟೇ, ಅರ್ಥ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಅದು ತಸಿಲ್ ಪ್ರತ್ಯಯ ಅಂತ ಹೇಳ್ತಾರೆ. ಅಂದರೆ ಪಂಚಮಿ ವಿಭಕ್ತಿಗೆ ತಸಿಲ್ ಪ್ರತ್ಯಯ ಬಂದರೆ ತಹ ಅಂತ ಆಗ್ತಿದೆ ಅಂತ ಅವ್ಯಯ ಆಗುತ್ತೆ. ತಸಿಲ್ ಅಂತ ಪ್ರತ್ಯಯ ಆಗ್ತದೆ. ತಹ ಅಂತ ಅಂದರೆ ಈಗ ನಗರ ತಹ ಅಂತ ಹೇಳಿದರೆ ಅದು ಅವ್ಯಯ. ಸೇಮ್ ಅರ್ಥ, ಡಿಫ್ರೆನ್ಸ್ ಇಲ್ಲ. ನಗರಾತ್ ಎನ್ನುವುದಕ್ಕೆ ಏನು ಅರ್ಥ ಅದೇ ನಗರತ ಎನ್ನುವುದಕ್ಕೆ ಸಹ ಅದೇ ಅರ್ಥ, ಡಿಫ್ರೆನ್ಸ್ ಇಲ್ಲ. ಹೊರಟಾಯ್ತಾ? ಸರಿ, ಶ್ರೀಕೃಷ್ಣ, ರಾಮ್ ರಾಮ್. ಈಗ ನಾನು ಪ್ರತಿ ಸಲ ಕೇಳ್ತೇನೆ ಕತೆ ಹೇಳ್ತೀರಾ ಅಂತ. ಅದಕ್ಕೆ ಏನು ಉತ್ತರ ಕೊಡಬೇಕು? ಎರಡು ವಾಕ್ಯ ನೆನಪಿಟ್ಕೊಳ್ಬೇಕು. ಸರಿಯಾ? ಭವತಿ ಅಥವಾ ಭವಾನ್ ಕೇಳ್ತೇನೆ ನಾನು. ಭವತಿ ಕಥಾಂ ವದತಿ ವಾ? ಭವತಿ ಅಥವಾ ಭವಾನ್ ಕಥಾಂ ವದತಿ ವಾ? ವದತಿ ಗೊತ್ತು. ಏನು ಉತ್ತರ ಕೊಡ್ತೀರಾ ನೀವು? ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಕ್ಲಾಸ್ ನೀವು ಸಂಸ್ಥೆಯಲ್ಲಿ ಹೇಳಬೇಕು. ಪ್ರಯತ್ನಂ ಕರೋಮಿ. ಸುಲಭ ಉಂಟು. ಪ್ರಯತ್ನಂ ಕರೋಮಿ. ಆಗಲ್ಲ ನನಗೆ, ಕಷ್ಟ ಉಂಟು ತುಂಬ. ಕತೆ ನೀವು ಇಷ್ಟಿಷ್ಟು ಹೆಸರಲ್ಲಿ ಹೇಳಿದ ನೆನಪಿರ್ತದೆ ಅಲ್ವಾಗ? ನಮಗೆ ಹೇತಿ ಅಂತೆ, ಸಾಲಘಟಂಕಟ ಅಂತೆ, ದೇವವತಿ ಅಂತೆ, ದೇವವರ್ಣಿನಿ ಅಂತೆ, ವಿಧಿಜಿಹ್ವ ಅಂತೆ, ಎಷ್ಟು ಹೆಸರು ಹೇಳೋದು ಅಲ್ವಾ? ಕಷ್ಟ ಆಗೋದಿಲ್ವಾ? ಆಗ ನ ಶಕ್ಯತೆ ಭೋಹೋ. ಏನು ಏನು ಅದು ಕಿವಿಯಲ್ಲಿ ಕರೆಕ್ಟಾಗಿ ಹೋಗಬೇಕು, ಮತ್ತೆ ಹೇಳಬೇಕು. ನೀನು ಕಿವಿಗೆ ಹೋಗಿದ್ದು ಮುಂಚೆನೇ ಹೇಳಿದರೆ ಹಿಂಗೆ ಆಗುತ್ತೆ. ಅಂದ ಸರಿ. ಏನು ಹೇಳ್ತಿ? ನ ಶಕ್ಯತೆ ಭೋಹೋ. ನ ಶಕ್ಯತೆ ಭೋಹೋ. ನಾನು ಹೇಳ್ತೇನೆ ಆಗ ತಥಾ ನಾ ವದತು. ಯಾಕಾಗಲ್ಲ? ತಥಾ ನಾ ವದತು. ಹಾಗೆ ಹೇಳಬೇಡ. ಆಗ ನೀವೇನು ಹೇಳಬೇಕು? ಪ್ರಯತ್ನಂ ಕರೋಮಿ ಅಂತ. ಪುನಃ ಅಲ್ಲಿಗೆ ಸ್ಟಾಪ್. ಪ್ರಯತ್ನವನ್ನು ಮಾಡ್ತೇನೆ ಅಂತ. ಕೊನೆಗೆ ಅಲ್ಲೇ ಸ್ಟಾಪ್. ಎಂತ ಅಲ್ಲಿಗೆ ತರ್ತೇನೆ ನಿಮ್ಮನ್ನು.
ನ ಶಕ್ಯತೆ ಭೋಃ ಅಂತ ಹೇಳಿದ್ರು ಸಹ ನೀವು ಹಾಗೆ 2 ವಾಕ್ಯ ಹೇಳ್ಬೇಕು, ಪ್ರಯತ್ನಂ ಕರೋಮಿ ಅಂತ. ಸರಿಯಾ? 4 ವಾಕ್ಯ ನೆಕ್ಸ್ಟ್ ಕ್ಲಾಸಲ್ಲಿ. ನೀರು ಕುಡಿಬೇಕಾ? ಕುಡಿ. ಅಲ್ಲಿ ಉಂಟಾ? ಸರಿ ಸರಿ. ಅವನಿಗೆ ನ ಶಕ್ಯತೆ ಹೇಳುವ ಸಾಕಾಯ್ತು ಅವನಿಗೆ, ಬಾಯಿ ತಿರುಗಿಸಿದ ಮೇಲೆ. ಹಾಂ ಸರಿ, ಸಾಕು. ಭಗವದ್ಗೀತೆ ಹೇಳುವ. ನೀವು ಗಟ್ಟಿಯಾಗಿ ಹೇಳಬೇಕು, ಗಟ್ಟಿ ಹೇಳಬೇಕು. ಎಷ್ಟಾಗಿದೆ ಶ್ಲೋಕ? ತುಂಬ 10 ಆಗಿದೆ. ಸರಿ. ಶುರು ಮಾಡಿ. ಹಾಂ. ಧರ್ಮಕ್ಷೇತ್ರೇ ಧೃತರಾಷ್ಟ್ರವಾಚ ಪುನಃ ಹೇಳಿ. ಸರ್ವೈವ. ಅದು ನಾವು ಪುನಃ ಸ್ಟಾಪ್ ಮಾಡಿ ಕೇಳಿದರೆ ಬರ್ತದೆ ಮಹಾರಥಾಹ, ಇಲ್ಲಾಂದರೆ ಮಹಾರಥಾಹ ಅಂತ ಅಷ್ಟೇ ಇರ್ತದೆ. ಅದು ಜೋಶಲ್ಲಿ ಹೇಳಬೇಕು, ಕಣ್ಣು ಕಿವಿ ಎಲ್ಲ ಸ್ಟ್ರೈಟ್ ಇರಬೇಕು ಶ್ಲೋಕ ಎಲ್ಲ ಹೇಳುವಾಗ. ಒಂದು ಚೂರು ಮಿಸ್ ಆಗಬಾರ್ದು. ಮಹಾಪ್ರಾಣ ಎಲ್ಲ ನಿಮ್ಮನ್ನು ನೋಡಿ ಇನ್ನೊಬ್ರು ಕಲಿತಾರೆ, ಮತ್ತೆ ಏನಿಲ್ಲಮ್ಮ ಏನು ಸುಲಭದಲ್ಲಿ ಹೇಳ್ಬೋದು ಅಂತ. ಸುಲಭದಲ್ಲಿ ಹೇಳಲಿಕ್ಕಾಗಲ್ಲ, ಅಷ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಸರಿಯಾ? ಹಾಂ, ಇನ್ನು ನೋಡ್ತೇನೆ ನಾನು. ಯಾವಾಗಲೂ ಮರಿಬಾರ್ದು ಶ್ಲೋಕ ಹೇಳುವಾಗ. ಗ್ರ್ಯಾಂಟೆಡ್ ಆಗಿ ನಾ ಹೇಳುವ ಮಾರೆ ಪಾಠ ಓದಿದ್ರೆ ಆಗಲ್ಲ. ಶಿಸ್ತಲ್ಲಿ ಫುಲ್ ನೋಡಬೇಕು, ಕರೆಕ್ಟಾಗಿ ಎಲ್ಲ ನೋಡಬೇಕು. ಸರಿಯಾ? ಹಾಂ.
ಆಗಲಿಲ್ವಾ? ಆಗಿದಾ? ಆಗಿದಾ? ಹಾಂ ಆಗಿದಂತೆ. ಹಾಂ ಹೇಳಿ. ಹೇಳಿ. ಆಗಿದೆ, ಇದು ನೆನಪಾಗುತ್ತೆ ನನಗೆ. ಆಗಿದೆ. ಆಗಿದಾ ಇಲ್ವಾ ಅಂತ? ಆಗಿದಾ? ಹಾಂ. ಹೌದಾ, ಸರಿ. ಆಯಿತಾ? ಆಗಿದಾ ಅದು ಸಹ? ಆಗಿದಾ? ಆಗಿದೆ ಇಲ್ವಾ? ಆಗಲಿಲ್ಲ ಅಲ್ಲ? ಪುನಃ ಸಲ ಮಾಡುವ ಆಗಿದ್ದು ನೋಡುವ ಆಗಿದ್ರು ಅಡ್ಡಿಲ್ಲ. ಹಾಂ, ತತ್ರ ಪಶ್ಯದಲ್ವಾ? ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತॄನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತॄನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಗಟ್ಟಿ. ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್. ಸುವೀರ ಗಟ್ಟಿ. ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ
ನಾಳ್ದು ಇಲ್ಲಿಂದ 9 ದಿನಕ್ಕೆ ಮಧ್ವನವಮಿ ಅಂತ ಬರ್ತದೆ. ಮನೆಗೆ ಹೋಗ್ಲಿ ಟೈಮ್ ಆಗಲಿಲ್ಲಪ್ಪ, ಪದ್ಯ ಹೇಳಿಯೇ ಕಳಿಸೋದು ನಾನು ಇವತ್ತು. ಇಲ್ಲ ಆಗಲಿಲ್ಲ. ಇಲ್ಲಿ ಅನಂತೇಶ್ವರ ಅಂತ ಇದೆ ಅಲ್ವಾ, ಅಲ್ಲಿ ಯಾವ ದೇವರು ಇರೋದು? ಒಂದಾನೊಂದು ಕಾಲದಲ್ಲಿ ಹೇಳಿದೆ, ಯಾವ ದೇವರು ಇರೋದಲ್ಲಿ? ಹಾಂ, ಪರಶುರಾಮ. ಆ ಪರಶುರಾಮ ಇದ್ದಾನೆ. ಅಷ್ಟೇ ಅಲ್ಲದೆ ಇನ್ನೊಬ್ರು ಇದ್ದಾರೆ ಅಲ್ಲಿ ಗುರುಗಳು, ನಮ್ಮ ಗುರುಗಳು. ಯಾರು ಹೇಳ್ತೀರಿ? ಹಾಂ, ಮಧ್ವಾಚಾರ್ಯರು ಅಲ್ವಾ. ಅವರು ಅವತ್ತು ಅದೃಶ್ಯರಾಗಿ ಇದು ಸ್ಥಿರವಾದ ದಿನ ಅಲ್ಲಿ. ಎಲ್ಲಿ? ಅನಂತೇಶ್ವರದಲ್ಲಿ. ಅಲ್ಲೊಂದಿದೆ ಬೋರ್ಡ್ ನೋಡಿದ್ದೀರಾ? ಮಧ್ವಾಚಾರ್ಯರು ಅದೃಶ್ಯರಾಗಿರುವ ದಿನ ಅಂತ, ಅಂದರೆ ಅದೃಶ್ಯರಾಗಿರುವ ಸ್ಥಳ ಅಂತ. ಮಧ್ವನವಮಿ ಅಂತ ಹೇಳಿದರೆ ಅಲ್ಲಿ ಅದೃಶ್ಯರಾದ ದಿನ. ಅಲ್ಲಿ ಇಲ್ಲ ಅಂತ ಅಲ್ಲ, ಅದೃಶ್ಯರಾಗಿ ನಮ್ಗೆ ಕಾಣಲ್ಲ, ಇನ್ವಿಸಿಬಲ್ ಸ್ಟೇಟಲ್ಲಿ ಅಲ್ಲಿ ಈಗ ಇದ್ದಾರೆ. ಆ ಸ್ಟೇಟಿಗೆ ಯಾವಾಗ ಹೋದದ್ದು ಕೇಳಿದರೆ ಮಧ್ವನವಮಿ ದಿವಸ. ಅವತ್ತು ನಾವು ಮುಖ್ಯವಾಗಿ ಮಧ್ವಾಚಾರ್ಯ ನೆನಪು ಮಾಡಿಕೊಡ್ಬೇಕು. ನಾವು ಇಷ್ಟೆಲ್ಲ ಈಗ ಚೆನ್ನಾಗಿ ರಾಮಾಯಣ ಕಥೆ ಎಲ್ಲ ಕೇಳ್ತಾ ಇದ್ದೇವೆ, ಕೇಳಿದರೆ ಅವು ಕರೆಕ್ಟಾಗಿ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಮಗೆ ರಾಮನ ಬಗ್ಗೆ ಕೂಡ ಉಡಾಫೆ ಬರ್ತಿತ್ತು. ರಾಮವು ಇಷ್ಟೆಲ್ಲ ತಪ್ಪು ಮಾಡಿದಾನೆ ಮಾರೆ, ದೇವರಾದರೂ ಕೂಡ ಏನು ತಪ್ಪು ಮಾಡ್ತಾರೆ, ದೇವರ ನಮ್ಮ ಥರ ತಪ್ಪು ಮಾಡ್ತಾರೆ ಅಂತ ಈ ಥರ ಎಲ್ಲ ಬರ್ತಾಯಿತ್ತು. ಆ ಥರ ಎಲ್ಲ ನಮ್ಗೆ ಬರಲಿಲ್ಲ ಅಂತ ಕೇಳಿದರೆ ಅದಕ್ಕೆ ಕಾರಣ ಮಧ್ವಾಚಾರ್ಯರು. ಅವ್ರು ನೆನಪು ಮಾಡ್ಕೊಳ್ಬೇಕಲ್ವ ನಾವು. ಅದಕ್ಕೆ ಅವ್ರದ್ದೊಂದು ಚಿಕ್ಕ ಕನ್ನಡ ಪದ್ಯ ಇದೆ ಮಧ್ವಾಚಾರ್ಯರ ಬಗ್ಗೆ, ಮಧ್ವಲಾವಣಿ ಅಂತ. ಆದಷ್ಟು ನಾವು ಅದು 20-25 ಪದ್ಯ ಇದೆ, ನಿಮಗೆ ಜೆರಾಕ್ಸ್ ಕೊಡುವ ಬೇಕಾದರೆ. ಎಷ್ಟಾಗ್ತದೆ ಅಷ್ಟು ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಈಗ ನೋಡುವ. ವಂದನಾಕ ಹೇಳಿಕೊಡ್ತಾರೆ ಈಗ. ಹೇಳಬೇಕು. ಕೇಳಿರಿ ಕೇಳಿರಿ ಚಂದದ ಕಥೆಯ, ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ, ಕೊಡಬೇಡಿ ಕೊಡಬೇಡಿ ಒಂದು ಚಿಕ್ಕಾಸು, ಕೊಡಬೇಡಿ ಕೊಡಬೇಡಿ ಒಂದು ಚಿಕ್ಕಾಸು, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು. ಇನ್ನೊಂದ್ಸಲ ಹೇಳುವ, ಒಟ್ಟಿಗೆ ಹೇಳುವ. ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ, ಕೊಡಬೇಡಿ ಕೊಡಬೇಡಿ ಒಂದು ಚಿಕ್ಕಾಸು, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು. ಈಗ ಅರ್ಥ ಹೇಳ್ತಾರೆ. ಇಷ್ಟೇ, ಏನು ಅರ್ಥ ಕಷ್ಟ ಏನಿಲ್ಲ. ಕೇಳಿರಿ ಕೇಳಿರಿ ಚಂದದ ಕಥೆಯ, ಏನು ಅರ್ಥ ಎಂತ? ಚಂದ ಇರೋ ಕತೆ ಕೇಳಿ ಅಂತ. ಏನು ಕತೆ ಅಂತ ಮತ್ತೆ ಹೇಳ್ತಾರೆ. ಉಡುಪಿಯ ಕೃಷ್ಣನ ತಂದನ ಕಥೆಯ, ಯಾರು ಉಡುಪಿ ಕೃಷ್ಣನ ತಂದದ್ದು ಯಾರು? ಮಧ್ವಾಚಾರ್ಯರು. ಅವ್ರ ಕತೆ ಕೇಳಿ ಅಂತ. ಅವ್ರ ಕತೆ ಕೇಳಿ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಬೇಡಿ, ಎಲ್ಲೆಲ್ಲ ಹೋಗಿ ದುಡ್ಡು ವೇಸ್ಟ್ ಮಾಡಬೇಡಿ. ಅವ್ರು ಏನು ಹೇಳ್ತಾ ಗೊತ್ತುಂಟ, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು ಅಂತೆ. ಒಂದೊಂದು ಗಂಟೆ ಕೂಡ ಹಾಳು ಮಾಡಬಾರ್ದಂತೆ. ಎಂತಾದರೂ ಒಳ್ಳೆ ಕೆಲಸ ಮಾಡ್ತಾ ಇರಬೇಕಂತ, ಓದುದಾ ಎಂತಾದರೂ ಮಾಡ್ತಾ ಇರಬೇಕು, ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಟೈಮ್ ವೇಸ್ಟ್ ಮಾಡಬಾರ್ದಂತೆ. ನಾವು ಟೈಮ್ ಎಷ್ಟು ಯೂಸ್ ಮಾಡ್ತೇವೆ ಅಂತ ಕೇಳಿದ್ರೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಅವರು. ಸರಿಯಾ? ಮುಂದೆ ಏನು ಹೇಳ್ತಾರೆ ನೋಡುವ. ಹನುಮಂತನ ಕತೆ, ಭೀಮನ ಕತೆ ಎಲ್ಲ ಹೇಳ್ತಾರೆ. ಮಧ್ವಾಚಾರ್ಯರ ಕತೆ ಕೂಡ ಒಂದು ಹೇಳ್ತಾರೆ. ಸ್ವಲ್ಪ ನೋಡುವ ಎಂತ ಹೇಳ್ತಾರೆ ಅಂತ. ಸರಿಯಾ? ಹಾಂ. ದೇವರ ಆಣತಿ ತಲೆಯಲಿ ಹೊತ್ತು, ಅಂಜನೆಯುದರದಿ ಹುಟ್ಟಿತು ಕೂಸು, ಜೋರಾಗಿ ಜೋರು ಜೋರ್.
ದೇವರ ಆಣತಿ ತಲೆಯಲ್ಲಿ ಹೊತ್ತು ಅಂಜನೆಯುದರದಿ ಹುಟ್ಟಿತು ಕೂಸು ಬಾಲದ ಬೆಂಕಿಯ ರಿಂಗಣದಿಂದ ಲಂಕಾಪಟ್ಟಣ ಸುಟ್ಟಿತು ಕೂಸು ಲಂಕಾಪಟ್ಟಣ ಸುಟ್ಟಿತು ಕೂಸು. ಜೋಶಲ್ಲಿ ಹೇಳಿ ನೋಡುವ. ನೀವು ಹೇಗೆ ಹೇಳ್ತೀರಿ? ಕೇಳಿರಿ ಕೇಳಿರಿ ಚಂದದ ಕಥೆಯ. ವಾಯ್ಸೇ ಇಲ್ಲ ನಿಮ್ದು ಯಾರ್ದು. ಏನು ತಿಂದು ಬರಲಿಲ್ಲ ಯಾರು ಸಹ? ಇನ್ನೂ ತಿನ್ಬೇಕಾ? ನಿಂದುಂಟಾ? ಇನ್ನೂ ಜೋರಾಗಿ ಹಾಡು ಆಯ್ತಾ? ಜೋರಾಗಿ. ಅವನಿಗೂ ಕೇಳಬೇಕಾ? ಅಲ್ಲಿ ಗೋವಿಂದ ಇದ್ದಾನಲ್ಲ, ಅವನಿಗೂ ಕೇಳಬೇಕೀಗ. ಅವನು ಇಲ್ಲಿ ಬರಬೇಕೀಗ, ಯಾರು ಎಷ್ಟು ಚಂದ ಹಾಡ್ತಿದ್ದಾರೆ ಅಂತ. ಹಾಂ, ಜೋರು ಹಾಡು. ರಕ್ಕಸರೆಲ್ಲ ಬೆಕ್ಕಸ ಬೆರಗು ರಾವಣನೆದೆಗೆ ಗುದ್ದಿತು ಕೂಸು ರಕ್ಕಸರೆಲ್ಲ ಬೆಕ್ಕಸ ಬೆರಗು ರಾವಣನೆದೆಗೆ ಗುದ್ದಿತು ಕೂಸು ಕಪಿಗಳ ಕಿಲ ಕಿಲ ಕೇಳಿಸಿದಾಗ ಕಪಿಗಳ ಕಿಲ ಕಿಲ ಕೇಳಿಸದಾಗ ಗಂಧ ಮಾದನವನೆತ್ತಿತು ಕೂಸು ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಷ್ಟು ಅರ್ಥ ಆಯಿತು? ಎಲ್ಲ ಅರ್ಥ ಆಯ್ತಾ? ದೇವರ ಆಣತಿ ತಲೆಯಲ್ಲಿ ಹೊತ್ತು. ದೇವರು ಎಂತ ಹೇಳಿದ್ರು ಅದನ್ನು ಆಯಿತು ಮಾಡ್ತೇನೆ ಅಂತ ಹೇಳಿ ಅಂತ. ಯಾರು ದೇವರು? ಯಾರು ಈಗ ಇಲ್ಲಿ? ಹಾಂ, ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇರೋದು? ಹನುಮಂತ ದೇವರು ಯಾರಾಗಾದ್ರೆ ಅಲ್ಲಿ? ರಾಮ ಎಂತ ಹೇಳಿದ ಅಂತ, ಆಯಿತು ಅಂತ ಹೇಳಿ ಅಂಜನೆ ಉದರದೆ ಹುಟ್ಟಿತು ಕೂಸು ಅಂತ. ಅಂದರೆ ಅಂಜನಿ ತಾಯಿಯ ಹೆಸರು ಅಂಜನಾ ಪುತ್ರ ಅಲ್ವಾ? ಆಂಜನೇಯ ಅಂದರೆ ಎಂತ? ಅಂಜನಿ ಪುತ್ರ ಅಂತ. ಅಂಜನೆಯ ಹೊಟ್ಟೆಯಲ್ಲಿ ಹುಟ್ಟಿ ಆನಂತರ ಏನು ಮಾಡಿದ? ಎಲ್ಲ ಕಥೆಯೆಲ್ಲ ಹಾರಿಸಿದ್ರು ಅವರು. ಎಂತ ಮಾಡಿದ ಕೇಳಿದರೆ, ಬಾಲಕ್ಕೆ ಬೆಂಕಿ ಕೊಟ್ಟಾಗ, ರಾವಣ ಬಾಲಕ್ಕೆ ಬೆಂಕಿ ಕೊಡ್ತಾನಲ್ವಾ, ಆ ಬೆಂಕಿಯಿಂದ ಇಡೀ ಲಂಕಾ ಪಟ್ಟಣವನ್ನೇ ಅವನು ಸುಟ್ಟು ಬಿಟ್ಟ ಅಂತ. ರಾವಣ ಹನುಮಂತ ಅಲ್ಲಿಗೆ ಹೋದಾಗ, ಲಂಕೆಗೆ ಹೋದಾಗ, ನೀನು ಕಪಿ ಅಲ್ವಾ, ನೀನು ಗಲಾಟೆ ಮಾಡ್ತಿ ಇಲ್ಲಿ ಬಂದು ಅಂತ ಹೇಳಿ ಬೆಂಕಿ ಕೊಡ್ತಾನೆ. ಆಗ ಇಡೀ ಲಂಕೆಯನ್ನೇ ಸುಟ್ಬಿಟ್ಟ ಹನುಮಂತ ಅಂತ. ನೋಡುವ, ಎಲ್ಲ ಪದ್ಯ, ಕನ್ನಡ ಪದ್ಯದಲ್ಲಿ ಎಲ್ಲ ಬಂದುಬಿಟ್ಟಿದ್ದು, ರಾಮಾಯಣ ಇಡೀ ಬಂದುಬಿಟ್ಟಿದ್ದು. ಮತ್ತೆಂತ ಹೇಳ್ತಾರೆ, ರಾವಣ ಇದ್ದಾನಲ್ವ, ಲಕ್ಷ್ಮಣನನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಟ್ಟ. ಲಕ್ಷ್ಮಣ ಒಂದ್ಸಲ ಏನೋ ಯುದ್ಧ ಮಾಡ್ತಾ ಇರುವಾಗ ರಾವಣನೊಂದಿಗೆ, ರಾವಣ ಲಕ್ಷ್ಮಣನಿಗೆ ಮೂರ್ಛೆ ತಪ್ಪವಾಗಿ ಮಾಡಿ ಅವನನ್ನು ತೆಗೆದು ಹೊತ್ಕೊಂಡೇ ಹೋಗುವ ಅಂತ ಹೋದ. ಆಗ ಹನುಮಂತ ಎಂತ ಮಾಡಿದ ಗೊತ್ತುಂಟಾ? ಹೇಳ್ತಾರೆ ನೋಡಿ, ರಾವಣನಿಗೆ ಗುದ್ದಿತು ಕೂಸು ಅಂತ. ಗುದ್ದಿ ಬಿಟ್ಟ ಅಂತೆ ರಾವಣ, ತೆಗೆದೊಂದು ಬಡ್ದು ಬಿಟ್ಟ ಅಂತೆ. ಅವ ಮತ್ತೆ ರಕ್ತ ಕಾರಿದ ಅಂತೆ. ಒಬ್ಬ ನಾವು ಯಾರು ಹೊಡೆದ್ರೆ ಕೆಮ್ಮು ಮಾಡ್ತಾ ಇಲ್ವ, ಅವ ಒಂದು ಅರ್ಧ ಗಂಟೆ ಕೆಮ್ಮೆ ಮಾಡ್ತಾ ಇದ್ದಂತೆ. ಅವ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಪೆಟ್ಟವನಂತೂ. ಅವ ಜಸ್ಟ್ ಟಚ್ ಮಾಡಿದ್ದಷ್ಟೇ, ಟಚ್ ಮಾಡಿದ್ದಕ್ಕೆ ಅವನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತೆ. ಮತ್ತೆ ಒಂದ್ಸಲ ಎಂತಾಯ್ತು ಕೇಳಿದರೆ, ಕಪಿಗಳ ಕಿಲ ಕಿಲ ಕೇಳಿಸದಾಗ ಅಂತ. ಒಂದ್ಸಲ ಈ ಕುಂಭಕರ್ಣ ಇದ್ದಾನಲ್ವಾ, ಅವನೇನು ಮಾಡಿದ ಕೇಳಿ, ಈ ಕಪಿಗಳ ಮೇಲೆ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾನೆ. ಆಗ ಏನು ಮಾಡ್ತಾನೆ ಕೇಳಿದರೆ, ಕೇಳಿಸದೇ ಇರುವಾಗ ಹನುಮಂತ ಏನು ಮಾಡಿದ ಕೇಳಿದರೆ, ಆ ಗಂಧಮಾದನ ಪರ್ವತವನ್ನೇ ತಂದು ಬಿಟ್ಟ ಅಂತೆ. ನಾವು ಸಂಜೀವಿನಿ ಪರ್ವತ ಅಂತ ಹೇಳ್ತೇವಲ್ವಾ, ಅದು ಸಂಜೀವಿನಿ ಪರ್ವತ ಅಲ್ಲ, ಅದೊಂದು ಗಿಡ ಅಷ್ಟೇ ಸಂಜೀವಿನಿ ಅಂತ. ಪರ್ವತದ ಹೆಸರು ಗಂಧಮಾದನ ಅಂತ. ಆ ಗಂಧಮಾದನ ತಂದು ಬಿಟ್ಟ ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ಇವನ್ ಕತೆ ಹೇಳ್ತಾರೆ ನೋಡಿ. ಈಗ ಭೀಮಂದು ಕೂಡ ಒಂದು ಕತೆ ಹೇಳ್ತಾರೆ. ಭೀಮ ಎಂತ ಮಾಡಿದ ಕೇಳಿದರೆ, ಒಂದ್ಸಲ ಅಲ್ಲಿ ಕೂಡ ಅವರ ದ್ರೌಪದಿ ಇದ್ದಾಳಲ್ವಾ, ನನಗೊಂದು ಒಳ್ಳೆ ಹೂ ಬೇಕಂತ ಕೇಳ್ತಾಳಂತೆ. ನೀ ಬಾ ಮಾರೀಚ ಬಾ, ಅಲ್ಲಿ ಯಾಕೋದಿ?
ಒಳ್ಳೆ ಒಂದು ನಂಗೊಂದು ಹೆಂಡತಿ ಅಲ್ವಾ, ಹೆಂಡತಿ ಅಂತ ಕೇಳ್ತಾಳೆ, ಒಂದು ಒಳ್ಳೆ ಹೂ ಕೊಡು ಅಂತ ಕೇಳಿದ್ಲಂತೆ. ಅದಕ್ಕೆ ಅವು ಎಷ್ಟು ನಾವಾಗಿದ್ದರೆ ಅವಳೆಂಥ ಹೂ ಕೇಳಿದ್ ಗೊತ್ತುಂಟಾ, ಎಷ್ಟೋ ಮೇಲೆ ಹೋಗ್ಬೇಕು ಆ ಹೂ ತರಬೇಕಾದ್ರೆ, ಬೆಟ್ಟ ದಾಟಿ ಹೋಗ್ಬೇಕು ಅಂತ, ಅಲ್ಲಿ ಹೋಗಿ ಹೂ ತಗೊಂಡು ಬರಬೇಕು ಅಂತ ಅವಳು ಕೇಳಿದ್ಲಂತೆ ದ್ರೌಪದಿ. ಆದರೂ ಕೂಡ ಭೀಮಸೇನ ಆಯಿತು ಅಂಥೇಳಿ ಹೂ ತರಲಿಕ್ಕೆ ಹೋದ ಅಂತೆ. ಅಲ್ಲಿ ಹೋಗಿ ಸೌಗಂಧಿಕಾ ಪುಷ್ಪ ಅಂತ ಹೇಳ್ತಾರೆ. ಆ ಪುಷ್ಪವನ್ನು ತಂದು ಆ ಇಡೀ ಎಲ್ಲ ಯಾರು ಕೆಟ್ಟವರಂತ ಅಲ್ಲಿ ಕೆಲವು ರಾಕ್ಷಸರೆಲ್ಲ ಇದ್ರಂತೆ, ತರಲಿಕ್ಕೆಲ್ಲ ಬಿಡಲಿಲ್ಲ ಅಂತೆ, ಮಣಿಮಂತಾದಿಗಳು ಅಂತ, ಅವರನ್ನೆಲ್ಲ ಕೊಂದು ಆ ಹೂವನ್ನು ತಗೊಂಡು ಬಂದ ಅಂತೆ. ಆನಂತರ ಇಲ್ಲಿ ಈಗ ಭೀಮಸೇನ ಆಯಿತು. ವಾಯುದೇವರದ 3 ಅವತಾರ ಯಾರೆಲ್ಲ? ಹನುಮಂತ, ಭೀಮ, ಮಧ್ವ. ಆ ಮಧ್ವ ಅವತಾರದಲ್ಲಿ ಎಂತ ಮಾಡಿದ ಅಂತ ಚಿಕ್ಕ ತುಂಬ ಉಂಟು, ಅದರ ಒಂದು ಪದ್ಯದಲ್ಲಿ ಹೇಳ್ತಾರೆ ಏನು ಮಾಡಿದ ಅಂತ, ಅದನ್ನು ನೋಡುವ. ದೇವರ ಆಣತಿ ತಲೆಯಲ್ಲಿ ಹೊತ್ತು, ಪಾಜಕದಲ್ಲಿ ಮರು ಹುಟ್ಟಿತು ಕೂಸು, ದೇವರ ಆಣತಿ ತಲೆಯಲ್ಲಿ ಹೊತ್ತು, ಪಾಜಕದಲ್ಲಿ ಮರು ಹುಟ್ಟಿತು ಕೂಸು, ಬೆಂದ ಹುರುಳಿಯನ್ನಕ್ಕ ತಿನ್ನಿಸಲು, ಬೆಂದ ಹುರುಳಿಯನ್ನಕ್ಕ ತಿನ್ನಿಸಲು, ಗಕ್ಕನಿ ಮುಕ್ಕಿ ತದನು ಕೂಸು, ಗಕ್ಕನೆ ಮುಕ್ಕಿ ತದನು ಕೂಸು. ಹಬ್ಬದ ಮನೆಯಲ್ಲಿ ಕಣ್ಮರೆಯಾಗಿ, ಜೋರಾಗಿ, ಹಬ್ಬದ ಮನೆಯಲ್ಲಿ ಕಣ್ಮರೆಯಾಗಿ, ಕಾನಂಗಿಯ ಗುಡಿ ಸೇರಿತು ಕೂಸು, ಕಾನಂಗಿಯ ಗುಡಿ ಸೇರಿತು ಕೂಸು, ಬನ್ನಂಜಯ ಶಿವ ಜತೆಗೂಡಿರಲು, ಬನ್ನಂಜಯ ಶಿವ ಜತೆಗೂಡಿರಲು, ಪನ್ನಂಗ ಶಯನನಿಗೆ ರಗಿತು ಕೂಸು, ಪನ್ನಂಗ ಶಯನನಿಗೆ ರಗಿತು ಕೂಸು. ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ. ಇನ್ನೊಮ್ಮೆ ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ. ಇನ್ನೊಂದೆ ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ. ಕೊಡಬೇಡಿ ಕೊಡಬೇಡಿ ಒಂದು ಚಿಕಾಸು, ಹಾಳು ಮಾಡದಿರಿ ಬಾಡಿನೊಂದೊಂದು ತಾಸು. ಇನ್ನೊಮ್ಮೆ ಕೊಡಬೇಡಿ ಕೊಡಬೇಡಿ ಒಂದು ಚಿಕಾಸು, ಕೊಡಬೇಡಿ ಕೊಡಬೇಡಿ ಒಂದು ಚಿಕಾಸು, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು. ಇನ್ನೊಮ್ಮೆ ಹಾಡುವ, ಬಂತ ಬಾಯಿಗೆ? ಕೇಳಿರಿ ಕೇಳಿರಿ, ನನ್ನೊಟ್ಟಿಗೆ ಹಾಡಿ. ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ. ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ. ಎಲ್ಲರೂ ಚಪ್ಪಳೆ ಹಾಕೊಂಡು ಹಾಡಿ. ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ. ಕೊಡಬೇಡಿ ಕೊಡಬೇಡಿ ಒಂದು ಚಿಕಾಸು, ಹಾಳು ಮಾಡದಿರಿ ಬಾಳಿನೊಂದು ತಾಸು. ಚಪ್ಪಾಳೆ ಹಾಕೊಂಡು ಹಾಡಿದ್ರೆ ಎನರ್ಜಿ ಇರುವುದಿಲ್ವಾ? ಜೋಶ್ ಇರುವುದಿಲ್ವಾ? ಇರ್ತದಲ್ಲ. ಚಪ್ಪಾಳೆ ಹಾಕೊಂಡು ತಾಳ ಪಡ್ಕೊಂಡು ಏನಾದ್ರು ಹಾಡಿದ್ರೆ ಒಂದು ಜೋಶ್ ಇರ್ತದೆ. ಸೊ ಎಲ್ಲರೂ ಚಪ್ಪಾಳೆ ಹಾಕೊಂಡು
ಚಪ್ಪಾಳೆ ಹಾಕೊಂಡು ಇನ್ನೊಂದ್ಸಲ. ಕೇಳಿರಿ ಕೇಳಿರಿ ಚಂದದ ಕಥೆಯ, ಉಡುಪಿಯ ಕೃಷ್ಣನ ತಂದನ ಕಥೆಯ. ಕೆಪ್ಪೆಡಿ ಕೊಡಬೇಡಿ ಒಂದು ಚಿಕಾಸು, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು. ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು, ಹಾಳು ಮಾಡದಿರಿ ಬಾಳಿನೊಂದೊಂದು ತಾಸು. ಈಗ ಅಲ್ಲಿ ನೋಡಿದ್ರಿ ಮಧ್ವಾಚಾರ್ಯ ಕಥೆ ಹೇಳ್ತಾರೆ. ಅವ್ರು ಎಂತ ಮಾಡಿದ್ರು ಕೇಳಿದರೆ, ಅವರಿಗೆ ಇಲ್ಲಿ ಕೂಡ ದೇವರ ಆಜ್ಞೆ ಮಾಡಿದ್ರಂತೆ. ಇಲ್ಲಿ ಯಾರಿಗೂ ಸರಿ ಏನು ABCD ಸರಿ ಬರಲ್ಲ, ಸಂಸ್ಕೃತದ ABCD ಕೂಡ ಬರಲ್ಲ, ಏನೇನು ಅವ್ರಿಗೆ ಇಷ್ಟ ಬಂದಾಗೆ ಮಾತಾಡ್ತಾ ಇದ್ದಾರೆ ದೇವರ ಬಗ್ಗೆ ಎಲ್ಲ ಅಂತ ಹೇಳುವಾಗ, ನೀನು ಹೋಗಿ ಮಧ್ವಾಚಾರ್ಯ ಹೇಳ್ತಾರೆ ನೀ ಪುನಃ ಅವತಾರ ಮಾಡಬೇಕು ಅಂತ ವಾಯುದೇವರ ಹತ್ರ ಹೇಳ್ತಾರಂತೆ. ಅದಕ್ಕೆ ಮಧ್ವಾಚಾರ್ಯರಾಗಿ ಬಂದರು. ಏನು ಮಾಡಿದ್ರು ಕೇಳುವಾಗ ಒಂದು ಕತೆ ಹೇಳ್ತಾರೆ. ಆಗ ಏನಾಯ್ತು ಕೇಳಿದರೆ, ಒಂದು ಸಲ ಈ ತಾಯಿ ಇದ್ದಾಳಲ್ವಾ, ಅವಳು ಮಧ್ವಾಚಾರ್ಯರ ತಾಯಿ, ಅವಳ ಹೆಸರು ಹೇಳಲ್ಲ, ನಾವು ಎಸಂಪ್ಷನ್ ಮಾಡ್ಕೊಳ್ಬೇಕು ಅದು ಇದು ಅಂತ. ಮಧ್ವಾಚಾರ್ಯರ ತಾಯಿ ಅವಳು ಒಂದು ಸಲ ಮನೆ ಚಿಕ್ಕ ಮಗು ಇನ್ನು ಹಾಲು ಕೊಡ್ತಾ ಇದ್ದಾರೆ ಆ ಮಗುವಿಗೆ. ಆ ಸಮಯದಲ್ಲಿ ಏನೋ ಕೆಲಸ ಉಂಟಂತ ಮನೆ ಬಿಟ್ಟು ಹೊರಗೆ ಹೋಗ್ತಾಳಂತೆ. ಏನೋ ಕೆಲಸ ಉಂಟು, ಅರ್ಜೆಂಟ್ ಕೆಲಸ ಬಂತು ಅವಳಿಗೆ, ಹೊರಗೆ ಹೋಗ್ಬೇಕಂತ ಹೋಗ್ತಾಳಂತೆ. ಆದರೆ ಏನಾಯಿತು, ಅದಕ್ಕೆ ಯಾರು ನೋಡ್ಕೊಳ್ಬೇಕಲ್ಲ ಮಗುವನ್ನು, ಯಾರನ್ನು ಇಡ್ತಾರೆ ಕೇಳಿದರೆ ಅವಳ ಅಕ್ಕ ಇದ್ಲು, ಮಧ್ವಾಚಾರ್ಯರಿಗೆ ಒಂದು ಅಕ್ಕ ಇದ್ಲು. ಅವಳನ್ನು ಇಟ್ಟು ಹೋಗ್ತಾರಂತೆ ಈ ಮಗುವನ್ನು ನೋಡ್ಕೋ ಅಂತ. ಅಮ್ಮ ಹೋದದ್ದೇ ತಡ, ಸ್ವಲ್ಪ ದೂರ ಹೋದ್ಮೇಲೆ ಈ ಮಗು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ, ಜೋರು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಮಧ್ವಾಚಾರ್ಯ ಚಿಕ್ಕದಾಗಿರುವಾಗ ಜೋರು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಮಂಡಿ ವಿಷಯ ಆಗುತ್ತೆ ಯಾರಿಗೀಗ, ತಾಯಿಗ ಅಕ್ಕನಿಗೆ ಮಂಡಿ ವಿಷಯ ಆಗುತ್ತೆ. ತಾಯಿ ಗೊತ್ತೇ ಇಲ್ಲ ಮಗು ಕೂಗ್ತಾ ಇರೋದು, ಅಕ್ಕನಿಗೆ ಜೋರು ಮಂಡಿ ವಿಷಯ ಆಯ್ತಂತೆ. ಅಯ್ಯೋ ಏನು ಮಾಡೋದು ಅಂತ. ಹೌದು, ಅಕ್ಕನಿಗೆ ಜೋರು ಮಂಡಿ ವಿಷಯ ಆಗಿದೆ, ನೀನು ಸಹ ಅಕ್ಕನಿಗೆ ಕೊಡ್ತೀಯಲ್ಲ ಹಾಗೆ ತಲೆ ಬಿಸಿ, ಹಾಗೆ ಅಕ್ಕನಿಗೆ ಜೋರು ಮಂಡಿ ವಿಷಯ ಆಗ್ಲಿಕ್ಕೆ ಸ್ಟಾರ್ಟ್. ಅಕ್ಕನಿಗೆ ಜೋರು ಮಂಡಿ ವಿಷಯ ಆಗ್ಲಿಕ್ಕೆ ಶುರು ಆಯ್ತಂತೆ. ಎಂತ ಮಾಡೋದು ಅಂತ ಅಕ್ಕ ಅನ್ಕೊಂಡ್ಲೆ ಜೋರು ಹಸಿವಾಗ್ತಿರ್ಬೇಕು ಅಂತ. ಅದಕ್ಕೆ ಏನು ಮಾಡಿದ್ಲು ಗೊತ್ತಾ ಅವಳು, ಅಕ್ಕ ಏನು ಮಾಡಿದ್ಲು ಗೊತ್ತಾ, ಈ ದನಕ್ಕೆ ಆಗುವ ಒಂದು ಹುರುಳಿ ಇರ್ತದಲ್ವ, ಅದನ್ನೇ ತಿನ್ಲಿಕ್ಕೆ ಕೊಟ್ಲಂತೆ ಅವಳಿಗೆ. ಹುರುಳಿಯನ್ನೇ ತಿನ್ಲಿಕ್ಕೆ ಕೊಟ್ಲಂತೆ ಆ ಮಧ್ವಾಚಾರ್ಯ ಮಗುವಾಗಿದ್ದಾಗ ಮಗುವಿಗೆ. ಎಂತ ಮಾಡುವಾಗ ಗೊತ್ತಾಗಲಿಲ್ಲ, ಬೇರೇನು ಸಿಗಲಿಲ್ಲ ತಿನ್ನಿಸ್ಲಿಕ್ಕೆ. ಇದನ್ನೇ ಆ ಹುರುಳಿಯನ್ನೇ ತಿನ್ಲಿಕ್ಕೆ ಕೊಟ್ಬಿಟ್ಲಂತೆ. ಆದರೆ ಮತ್ತೆ ತಾಯಿ ಮನೆಗೆ ಬರ್ತಾಳಂತೆ, ಮಗು ಜೋರು ಕೂಗ್ತಾ ಇರಬೇಕಂದ್ರೆ ಅಂದ್ಕೊಳ್ತಾಳಂತೆ ಅವಳು. ಆದರೆ ಮಗು ಕೂಗ್ತಾ ಇಲ್ಲ. ಏನು ಯಾಕೆ ಕೂಗ್ತಾ ಇಲ್ಲ, ಹಸಿವಾಗ್ತಿಲ್ವ ಮಗುವಿಗೆ ಅಂತ ಕೇಳಿದ್ಲಂತೆ. ಅಲ್ಲ ಹಸಿವಾಗ್ತಿಲ್ಲ, ಯಾಕೆ ಹಸಿವಾಗ್ತಿಲ್ಲ, ನಾನು ತಿನ್ಲಿಕ್ಕೆ ಕೊಟ್ಟೆ. ಏನು ತಿನ್ಲಿಕ್ಕೆ ಕೊಟ್ಟು, ಹುರುಳಿ ಅಂತ ತಿನ್ಲಿಕ್ಕೆ ಕೊಟ್ಟೆ ಅಂತ. ಅಯ್ಯೋ ದೇವರೇ ತಲೆ ಆಕಾಶ ಬಿದ್ದಾಗ ಆಯ್ತಾ ತಾಯಿಗೆ. ಹುರುಳಿ ಯಾರ್ದು ಮಗು ತಿನ್ಲಿಕ್ಕೆ ಕೊಡ್ತಾರಾ ಅಂತ ಜೋರು ಮಂಡೆ ವಿಷಯ ಆಯ್ತಂತೆ ಅವಳಿಗೆ. ಆದರೂ ಕೂಡ ಈಗ ಮಗುವಿಗೆ ಏನಾದರೂ ಆಗ್ತದೆ ಅಂತ ಫುಲ್ ಟೆನ್ಷನ್ ಮಾಡಿದ್ಲಂತೆ ಅವಳು. ಏನೂ ಆಗಲಿಲ್ಲ ಮಗುವಿಗೆ. ಇದು ಮಧ್ವಾಚಾರ್ಯ ಚಿಕ್ಕದಿರುವ ಕತೆ. ಇನ್ನೊಂದು ಕತೆ ಹೇಳ್ತಾರೆ, ಇದು ನಮ್ಗೆ ತುಂಬ ರಿಲೇಟೆಡ್. ಒಂದು ಹಬ್ಬಕ್ಕೆ ಹೋಗ್ತಾರಂತೆ, ಅಂದರೆ ಹಬ್ಬ ಏನೋ ಉತ್ಸವಕ್ಕೆ. ಮಧ್ವಾಚಾರ್ಯರು ತಾಯಿ ತಂದೆ ಎಲ್ಲ ಒಂದು ಉತ್ಸವಕ್ಕೆ ಹೋಗ್ತಾರಂತೆ. ಅಲ್ಲಿ ಉತ್ಸವಕ್ಕೆ ಹೋದರೆ ಮಗುವನ್ನು ಯಾರು ನೋಡುವವರೇ ಇಲ್ಲ. ಮಗುವಿಗೆ ಅದು ಸೆಲ್ಫ್ ರೆಸ್ಪೆಕ್ಟಿಗೆ ಹಾನಿ ಆಯಿತು. ನನ್ನನ್ನು ಯಾರು ನೋಡೋದೇ ಇಲ್ಲ, ಎಲ್ಲರೂ ಅವರವರೇ ಮಾತಾಡ್ತಾ ಇದ್ದಾರಲ್ವಾ ಅಂತ. ಈಗ ಒಂದು ಹಬ್ಬಕ್ಕೆ ಹೋದರೆ ನಮ್ಮನ್ನು ಯಾರು ಮಾತಾಡಿಸ್ತಾರಾ, ಅಪ್ಪ ಅಮ್ಮ ನೀವು ಹೇಳಿ, ಸತ್ಯ ಹೇಳಿ, ಗುಟ್ಟಲ್ಲಿ ಹೇಳಿ, ನೋಡಬೇಡಿ ಅವರನ್ನು, ನಮ್ಮನ್ನು ಮಾತಾಡಿಸ್ತಾರಾ? ಇಲ್ಲ, ಅವರವರೇ ಮಾತಾಡ್ತಾ ಕೂತ್ಕೊಳ್ತಾರೆ. ನಾವೆಂತ ಮಾಡೋದು ಮತ್ತೆ ಅಲ್ವಾ? ನಾವಾದರೂ ಬೇಜಾರು ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಬಿಡ್ತೇವೆ. ಮಧ್ವಾಚಾರ್ಯ ಹಾಗಲ್ಲ, ಅವರಿಗೆ ಸಹ ಯಾರು ಮಾತಾಡ್ತಾರೆ, ಅವರವರೇ ಫುಲ್ ಬಿಸಿ ಇದ್ದಾರೆ, ಎಂತ ಮಾಡೋದು ನಾನು ಅಂತ ಹೊರಟ್ರಂತೆ. ನಾವು ಹೋಗೋದಾದ್ರೆ ಸಲಿಗೆ ಹೋಗ್ತಾ ಇದ್ವಿ, ಯಾವುದಾದ್ರು ಪಾರ್ಕ್ ಉಂಟಾ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ವಿ. ಅವ್ರು ಹಾಗೆ ಏನು ಮಾಡಲಿಲ್ಲ ಅಂತೆ. ನೀನು ಸಹ ಹಾಗೆ ಮಾಡ್ತಿದ್ದೆ, ಪಾರ್ಕಿಗೆ ಹುಡ್ಕೊಂಡು ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ದಿ. ಆದರೆ ಮಧ್ವಾಚಾರ್ಯ ಏನು ಮಾಡಿದ್ರು ಅಂತ ಹೇಳ್ತಾರೆ. ಸೀದಾ ಹೊರಗೆ ಹೋದ್ರಂತೆ. ಹೊರಗೆ ಹೋಗಿ ಕಾನಂಗಿ ಅಂತ ಒಂದು ಪ್ಲೇಸ್, ಈಗ ಕೊಡಗೂರು ಅಂತ ಹೇಳ್ತೇವಲ್ವಾ, ಆ ಪ್ಲೇಸಿಗೆ ಹೋದ್ರಂತೆ. ಅಲ್ಲಿ ಹೋಗಿ ಅಲ್ಲಿ ಪಾರ್ಕ್ ನೋಡಿದಾಗೆ ಕೊಡಗೂರು ನ್ಯಾಷನಲ್ ಪಾರ್ಕ್ ಉದ್ಯಾನವನ ಅದನ್ನು ನೋಡಿದಾಗ ಇಲ್ಲ, ಅಲ್ಲೊಂದು ದೇವಸ್ಥಾನ ಇತ್ತಂತೆ, ಶಂಕರನಾರಾಯಣ ಅಂತ, ಈಗ ಸಹ ಉಂಟು. ಆ ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋದ್ರಂತೆ. ಶಂಕರನಾರಾಯಣ ಒಂದು ದೇವಸ್ಥಾನ ಈಗ ಸಹ ಉಂಟು. ಅಲ್ಲಿ ಹೋದ್ರಂತೆ, ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋದ್ರಂತೆ. ಅಲ್ಲಿಂದ ವಾಪಸ್ ಬಂದ್ರೆ ಇಲ್ಲ, ಅಲ್ಲಿಂದ ಸೀದಾ ಬನ್ನಂಜೆ ಮಹಾಲಿಂಗೇಶ್ವರ ಅಂತ ಒಂದು ದೇವಸ್ಥಾನ ಉಂಟು, ಅಲ್ಲಿಗೆ ಹೋದ್ರಂತೆ. ಯಾರು ಸಹ ಇಲ್ಲ ಹತ್ರ, ಇವರೇ ನಡ್ಕೊಂಡು ಅಷ್ಟು ದೂರ. ಆಗ ರಿಕ್ಷಾ ಇತ್ತ, ಕಾರ್ ಇತ್ತ, ಬೈಕ್ ಇತ್ತ, 700 ವರ್ಷದ ಹಿಂದೆ ಎಂತ ಸಹ ಇರಲಿಲ್ಲ. ಇವರೇ ನಡ್ಕೊಂಡು ಹೋಗುದೇ. ಅಲ್ಲಿ ಕೇಳಿದಂತೆ ರೋಡಲ್ಲಿ, ಪುಟ್ಟ ಯಾಕೆ ಹೋಗ್ತಾ ಇದ್ದಿ, ಯಾರು ಸಹ ಇಲ್ಲಲ್ಲ ನಿನ್ನ ಹತ್ರ ಅಂತ. ಇವ್ರು ನೆಗಾಡ್ಕೊಂಡು ಮುಂದೆ ಹೋದ್ರಂತೆ. ಎಂತ ಉತ್ತರವೇ ಕೊಡಲಿಲ್ಲ, ಎಂತ ಸಹ ನೆಗಾಡ್ಕೊಂಡು ಮುಂದೆ ಹೋದ್ರಂತೆ. ಸೀದಾ ಮೊದಲಿಗೆ ಎಲ್ಲಿಗೆ ಹೋದ್ರು,
ಕಾನಂಗಿ ಅಂದರೆ ಎಲ್ಲಿ ಅದು? ಹಾಂ, ಯಾವ ದೇವಸ್ಥಾನ? ಹಾಂ, ಶಂಕರನಾರಾಯಣ. ಕೊಡವೂರು ಶಂಕರನಾರಾಯಣ. ಅದರ ನಂತರ ಬನ್ನಂಜೆ ಮಹಾಲಿಂಗೇಶ್ವರ. ಅಲ್ಲಿಂದ ಸೀದಾ ಚಂದ್ರೇಶ್ವರಕ್ಕೆ ಬಂದ್ರಂತೆ. ಚಂದ್ರೇಶ್ವರ ಸೀದಾ ಚಂದ್ರೇಶ್ವರಕ್ಕೆ ಬಂದ್ರಂತೆ. ಯಾವ ಚಂದ್ರೇಶ್ವರ? ಇಲ್ಲಿ ಉಂಟಲ್ವಾ, ಚಂದ್ರಮೌಳೀಶ್ವರ, ಅಲ್ಲಿಗೆ ಬಂದ್ರಂತೆ. ಅಲ್ಲಿಂದ ಬನ್ನಂಜೆಗೆ ಹೋಗಿ ಸೀದಾ ಬನ್ನಂಜೆಯಲ್ಲಿ ಬರ್ತದೆ ಗೊತ್ತಾ ನಿಮ್ಗೆ? ಹಾಗೆ ಹೇಳೋದು ಈಗ, ಅಟ್ಲೀಸ್ಟ್ ಗೊತ್ತಾಗಬೇಕಂತ ಹೇಳಿ ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ. ತುಂಬ ಎಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಗೊತ್ತಾ? ಸಿಟಿ ಬಸ್ ಸ್ಟ್ಯಾಂಡ್, ಹಾಂ, ಒಂದು ಸಹ ಕರ್ಕೊಂಡು ಹೋಗುವ. ಸಿಟಿ ಬಸ್ ಸ್ಟ್ಯಾಂಡಿಗಿಂದ ಇನ್ನೂ ತುಂಬ ಮುಂದೆ ಹೋಗ್ಬೇಕು, 1 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಅಲ್ಲಿ ಬನ್ನಂಜೆ ಸಿಗ್ತದೆ. ಅಲ್ಲಿಂದ ಇಲ್ಲಿವರೆಗೆ ಚಂದ್ರೇಶ್ವರಕ್ಕೆ ನಡ್ಕೊಂಡು ಬಂದಿರಂತೆ ಚಿಕ್ಕ ಮಗು. ಆನಂತರ ಕೊಡವೂರು ಕೇಳಿದ ಇನ್ನೂ ಶಾಕ್ ಆಗ್ತದೆ ನಿಮಗೆ. ಕೊಡವೂರು ಮಲ್ಪೆ ಹತ್ರ ಬರೋದು, ಮಲ್ಪೆಯಿಂದ ಬನ್ನಂಜೆಗೆ, ಬನ್ನಂಜೆಯಿಂದ ಚಂದ್ರೇಶ್ವರಕ್ಕೆ, ಚಂದ್ರೇಶ್ವರದಿಂದ ತುಂಬ ದೂರ ಅನಂತೇಶ್ವರಕ್ಕೆ ಬಂದ್ರಂತೆ. ಅವ್ರ ಹತ್ರ ಕೇಳಿದ್ರಂತೆ. ಹಾಂ, ಅಲ್ಲೇ ಮಲ್ಪೆದಲ್ಲಿ ಇದ್ದದ್ದಾ? ಆದರೆ ಅವ್ರಿಗೆ ಯಾರು ಇರಲಿಲ್ಲ, ನಡ್ಕೊಂಡು ಹೋಗುವಾಗ ಯಾರೂ ಇರಲಿಲ್ಲ. ಹಾಗೆ ಕೇಳಿದಂತೆ, ನೀನು ಅದು ಯಾರಿದ್ರು ನಡ್ಕೊಂಡು ಟೆನ್ಷನ್ ಆಗೋದಿಲ್ವ? ಯಾರಾದ್ರು ಬೇಕಾ ಬೇಡೋ? ಇಷ್ಟು ಚಿಕ್ಕ ಮಗು ಹತ್ತದಲ್ಲಿ ಯಾರಾದ್ರು ಇರಬೇಕಲ್ವ ಕರ್ಕೊಂಡು ಹೋಗುವಾಗ? ಎಷ್ಟು ಚಿಕ್ಕ ಮಗು ಹೇಳಿ 4-5 ವರ್ಷ ಅಷ್ಟೇ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಹೋದದ್ದು ಅವರು. ಹತ್ತದಲ್ಲಿ ಯಾರಾದರೂ ಬೇಕಲ್ವ ಕೇಳಿದರೆ ಅವ್ರು ಹೇಳ್ತಾರಂತೆ, ಒಬ್ಬ ಇದ್ದ, ನಂಗೆ ಕೇಳಿ ನನ್ನೊಟ್ಟಿಗೆ ಒಬ್ಬ ಇದ್ದ ಅಂತ. ಯಾರು ಕೇಳಿದರೆ, ಇಲ್ಲಿಂದ ಅಲ್ಲಿವರೆಗೆ ಹೋದಲ್ವ, ಕೊಡವೂರು ತನಕ, ಕೊಡವೂರಿಂದ ಬನ್ನಂಜೆವರೆಗೆ ಹೋದೆ ಅಲ್ವಾ? ಅಲ್ಲಿ ಯಾರು ನನ್ನ ಫ್ರೆಂಡ್ ಕೇಳಿದರೆ, ಅಲ್ಲಿ ಶಂಕರನಾರಾಯಣ ನನ್ನ ಫ್ರೆಂಡ್ ಅಂತ. ಶಂಕರನಾರಾಯಣ ಯಾರು? ಅವನ ಮನೆ ಪಕ್ಕದವಲ್ಲ, ದೇವರು. ಶಂಕರನಾರಾಯಣ ದೇವರೇ ನನ್ನ ಫ್ರೆಂಡ್ ಅಂತ. ಶಂಕರನಾರಾಯಣದಿಂದ ಬನ್ನಂಜೆಗೆ ಬಂದೆ ಅಲ್ವಾ? ಆ ಬನ್ನಂಜೆಯಿಂದ ಚಂದ್ರೇಶ್ವರ ಬರುವವರೆಗೆ ಯಾರು ಫ್ರೆಂಡ್ ಕೇಳಿದರೆ, ಬನ್ನಂಜೆ ಮಹಾಲಿಂಗೇಶ್ವರ ಇದ್ದಾನಲ್ಲ ಅವನೇ ನನ್ನ ಫ್ರೆಂಡು ಅಂತ. ಚಂದ್ರೇಶ್ವರ ಅನಂತೇಶ್ವರಕ್ಕೆ ಬಂದೆ ಅಲ್ವಾ? ಅಲ್ಲಿ ಯಾರು ಫ್ರೆಂಡ್ ಕೇಳಿದರೆ, ಚಂದ್ರೇಶ್ವರ ಇದ್ದಾನಲ್ಲ ಅವನೇ ನನ್ನ ಫ್ರೆಂಡು ಅಂತ. ಅವರೇ ಫ್ರೆಂಡ್, ಅವರೇ ಅವರಿಗೆ, ದೇವರೇ ಫ್ರೆಂಡ್ ಅವರಿಗೆ. ಈ ಥರ ನಾವು ಯೋಚನೆ ಮಾಡೋಕ್ಕೆ ಅಸಾಧ್ಯ ಉಂಟಾ? ಅಷ್ಟು ದೊಡ್ಡವರು ನಮ್ಮ ಗುರುಗಳು, ಅಷ್ಟು ದೊಡ್ಡವರಲ್ಲಿ ಅದೃಶ್ಯರಾಗಿರುವಂಥದ್ದು. ಅವರು ನಾಳ್ದು ಮದ್ದನವಮಿ ಬರ್ತದೆ. ಅವ್ರ ಕತೆ ಚೂರಾದ ಕೇಳಿದ್ದಲ್ವ, ಗಮ್ಮತ್ತಿರಲಿಲ್ಲ ಅವ್ರ ಕತೆ, ಗಮ್ಮತ್ತಿತ್ತಲ್ವಾ? ಹಾಗೆ ಅಟ್ಲೀಸ್ಟ್ ನಾಳ್ದು ಮದ್ದನವಮಿ ದಿವಸ ಲಿರಿಕ್ಸ್ ಕಳಿಸ್ತೇನೆ, ಎಷ್ಟಾಗ್ತದೆ ಅಷ್ಟು ಈ ಪದ್ಯವನ್ನು ಹೇಳಿ, ಇಡೀ ಅವ್ರ ಕತೆ ಇಡೀ ಹೇಳಿದಾಗ ಆಗ್ತದೆ. ನಿಮ್ಗೆ ಗುಟ್ಟಿ ಹೇಳ್ತೇನೆ, ಒಂದು ಮದ್ದು ವಿಜಯ ಅಂತ ಉಂಟು. ಅವ್ರ ಕತೆ ಎಲ್ಲ ಇದೆಲ್ಲ ಎಲ್ಲಿ ಬರ್ತದೆ ಕೇಳಿದ್ರೆ ಮದ್ದು ವಿಜಯದಲ್ಲಿ ಬರುವಂಥದ್ದು. ಅದರಲ್ಲಿ 1000 ಶ್ಲೋಕ ಉಂಟು. ನಾವು ದಿನ ಕೂತ್ರು ಕೂಡ ಒಂದು ಇಡೀ ಪಾರಾಯಣ ಮಾಡಲಿಕ್ಕೆ ಒಂದು 4-5 ಗಂಟೆ ಬೇಕು, ಹೆಚ್ಚೇ ಬೇಕು. 4-5 ಗಂಟೆ ಬೇಕು ಅದಕ್ಕೆ ಪಾರಾಯಣ ಮಾಡಲಿಕ್ಕೆ. ಈ ಪದ್ಯ ಹೇಳಲಿಕ್ಕೆ 10 ನಿಮಿಷ ಸಾಕು. ಇಡೀ ಪದ್ಯದ ಸಾರಾಂಶ ಥರ ಉಂಟಿದ್ದು, ಸಮ್ಮರಿ, ಜಸ್ಟ್ ಎಲ್ಲ ಕಂಡೆನ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಪದ್ಯದಲ್ಲಿ. ಹಾಂ, ಇದನ್ನು ಬರೆದವರು ಬನ್ನಂಜೆ ಗೋವಿಂದಾಚಾರ್ಯರು, ದೊಡ್ಡ ಸ್ಕಾಲರ್ ಅವರು ಬರೆದದ್ದು. ಹಾಗಾಗಿ ನಾಳೆ ಮದ್ದನವಮಿಗೆ ಈ ಪದ್ಯ ಪ್ರಾಕ್ಟೀಸ್ ಮಾಡಲಿಕ್ಕೆ ನೋಡುವ, ಸರಿಯಾ? ಮದ್ದನವಮಿ ನಾಳ್ದು 19 ತಾರೀಕಿಗೆ, ಸರಿಯಾ? ಪ್ರಾಕ್ಟೀಸ್. ಹಾಂ, ಸರಿ, ಮನೆಗೆ ಟೈಮ್ ಆಯ್ತು ಈಗ. ಸರಿ, ಹಾಂ, ಪ್ರಾಕ್ಟೀಸ್ ಮಾಡಿ, ಅದು ಅಭ್ಯಾಸ ಮಾಡಿ, ಸರಿಯಾ? ಹಾಂ, ಸರಿ, ಮುಗಿಸುವ ಇನ್ನು. ಹಾಂ, ಕಾಯೇನ ವಾಚ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ ರಮಾರಮಣ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗೋವಿಂದ.